ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವಾಗಿ ಕೆಳಗೊಡದೆ ನೀನು ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕೀಳಮನವೇ. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು, ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಂಥ ಧೀಮಂತ, ಸ್ತ್ರೀ ಪತಿತ ದೀನ ದಲಿತ ಕುಲೋದ್ಧಾರಕ ಕ್ರಾಂತಿಯೋಗಿ ಅಪ್ಪ ಬಸವ ತಂದೆಗಳ ಮಹಾಚೇತನಕ್ಕೆ ಹಣೆ ಮಣಿದು ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆ ಮಣಿದು ಎನ್ನ ಆರಾಧ್ಯ ಗುರುದೈವವಾದಂತಹ ಪ್ರವಚನ ಪಿತಾಮಹ ಪರಮ ಪೂಜ್ಯ ಜಗದ್ಗುರು ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆ ಮಣಿದು ಇಂದು ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆ ಡಾಕ್ಟರ್ BM ಬಿರಾದಾರ್ ಸರ್ ಸ್ಥಾಪಿಸಿದ ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆಯ ಶ್ರೀ ಸ್ವಾಮಿ ವಿವೇಕಾನಂದ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ವಿಜಯಪುರ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರ ಸಹಯೋಗದೊಡನೆ ವಿಜಯಪುರದ ಹೊರವಲಯದಲ್ಲಿರುವ ಜಗದ್ಗುರು ಜಯಶಾಂತಲಿಂಗೇಶ್ವರ ಆಶ್ರಮ ಶಿವಗಿರಿ ಇಲ್ಲಿ 7 ದಿನಗಳವರೆಗೆ 6-10-2025 12-10-2025 NSS ಕ್ಯಾಂಪ್ ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ ಇದರ ವಾರ್ಷಿಕ ಶಿಬಿರವನ್ನು ಆಯೋಜಿಸಿದ್ದೀರಿ. ಅದರ ಉದ್ಘಾಟನೆ ಸಮಾರಂಭ ಎಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರಮೇಶ್ ಸಿ ಲೋಗಾನಿ ಸರ್ ವಹಿಸಿಕೊಂಡಾರೆ. ಅವರಿಗೆ ಶರಣಾರ್ಥಿಗಳು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂಥ ಡಾಕ್ಟರ್ ಗಂಗಾಧರ್ ಕೆ ಅಗಸರ್ ಸರ್ಗೆ ಶರಣಾರ್ಥಿಗಳು. ಮುಖ್ಯ ಅತಿಥಿಗಳಾಗಿ ನಮಗೆಲ್ಲ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದಂತಹ ಸಮಾಜ ಸೇವಕರು ಶ್ರೀ ಫಯಾಜ್ ಕಲಾದಗಿ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಉಪಸ್ಥಿತಿ ಇರುವಂಥ ಶ್ರೀ ಸಂತೋಷ್ ಹಳ್ಳಿ ಸರಲ್ಲಿ ಹಾಗೂ ನೆರೆದಂಥ ಎಲ್ಲ ಗುರು ವೃಂದಕ್ಕೆ, ಈ ಕ್ಯಾಂಪ್ನಲ್ಲಿ ಭಾಗಿಯಾದಂಥ ಎಲ್ಲ ಯುವ ಶರಣರಲ್ಲಿ, ಶರಣೆಯರಲ್ಲಿ ಹಾಗೂ ಎಲ್ಲರಲ್ಲಿಯೂ ಶರಣಾರ್ಥಿ. ನಾವು ಶರಣಾರ್ಥಿ ಪರಂಪರೆಯಿಂದ ಬಂದವರು. ಅದ್ರ ಬಗ್ಗೆ ಒಂದು ನಿಮಿಷ ಹೇಳ್ತೀವಿ. ಕಲ್ಯಾಣದಲ್ಲಿ ಕ್ರಾಂತಿ ಆಗಕ್ಕೆ ಕಾರಣನೇ ಶರಣಾರ್ಥಿ. ಒಂದು ದಿವಸ ಬಸವಣ್ಣನವ್ರು ಹಿಂಗೆ ಹೊಂಟಿದ್ರು, ಹೋಗುವತ್ನಾಗ ಸಮಗಾರ ಹರಳಯ್ಯನವರು ತಮ್ಮ ಕಾಯಕ ಮಾಡ್ಕೊಂಡು ಕೂತಿದ್ರು ತಮ್ಮ ಮನೆ ಮುಂದೆ. ಹೋಗುವತ್ನಾಗ ಬಸವಣ್ಣವ್ರು ನೋಡಿ ಬಸವಣ್ಣವರು ಪ್ರಧಾನಮಂತ್ರಿಗಳಿದ್ರು, ಕುದುರೆ ಮೇಲೆ ಹೊಂಟಿದ್ರು. ಹರಳಯ್ಯನವ್ರು ಏನು ಅಂದ್ರೆ ಅಲ್ಲಿ ಬಿಟ್ಟಲ್ಲೇ ಶರಣಾರ್ಥಿ ಬಸವಣ್ಣವ್ರ ಅಂತಂದ್ರು. ತಾವು ಕಾಯಕ ಮಾಡ್ಕೊತ ಏನು ಚಪ್ಪಲ್ ರೆಡಿ ಮಾಡ್ಕೊತಿಲ್ಲ ಮಾಡ್ಕೊತ ಬಸವಣ್ಣವರು ತಮ್ಮ ಕುದುರೆ ನಿಲ್ಲಿಸಿ ಶರಣಾರ್ಥಿ ಶಿವಶರಣ ಹರಳಯ್ಯನವ್ರಿಗೆ ಅಂತ ಹೇಳಿ ಹೋಗ್ಬಿಟ್ರು. ಹೋಗೋಣ ಅವ್ರಂದ್ರು ನಾವು ಒಂದು ಶರಣ ಹೇಳಿ, ಅವರು ಶರಣಾರ್ಥಿ ಹೇಳಿಲ್ಲ. ಶರಣ ಅಂದ್ರೆ ಸಮರ್ಪಣೆ ಆದವರು, ನಾವು ಪರಮಾತ್ಮನಿಗೆ ಸಮರ್ಪಣೆ ಆದವರು ಅಂದಂಗೆ. ನನಗೆ ಯಾರು ಹೇಳಿದಿಲ್ಲ ಏನು ಮಾಡಬೇಕಂತ ತಿಳ್ಕೊಂಡು ಅವರು ತಮ್ಮ ಹೆಂಡತಿ ಜೊತೆ ಮಾತಾಡಿ ತಮ್ಮ ತೊಡೆ ಚರ್ಮವನ್ನು ತೆಗೆದು ಚಪ್ಪಲ್ ಮಾಡ್ತಾರೆ. 2 ಜೊತೆ ಬಂದರು. ಬಸವಣ್ಣವ್ರಿಗೆ 2 ಕಾಲಿಗೆ ಚಪ್ಪಲ್ ಮಾಡ್ತಾರೆ. ತಮ್ಮ ಹೆಂಡತಿದೊಂದು ತೊಳೆದು ಅವ್ರನ್ನ ತೆಗೆದು ಅದನ್ನು ಬಸವಣ್ಣವ್ರಿಗೆ ಅರ್ಪಣೆ ಮಾಡಕ್ಕೆ ತೊಗೊಂಬರ್ತಾರೆ. ಅವಾಗ ಬಸವಣ್ಣವ್ರು ಕೇಳ್ತಾರೆ, ಇಂಥ ಚಪ್ಪಲಿಗಳನ್ನು ನಾನು ನೋಡಿಲ್ಲ ನನ್ನ ಜೀವನದಾಗ, ಇಂಥ ಪಾದರಕ್ಷೆಗಳನ್ನು ನೋಡಿದ, ಇದು ಹೆಂಗೆ ತಯಾರು ಮಾಡಿ ಹೇಳ್ರಿ, ಇದರ ಪೂರ್ಣ ದೈವಿಕಳೆ ತುಂಬೈತಿ ಅದು ಕೇಳ್ತಾರೆ. ಕೇಳೋಣ. ಅವಾಗ ಹೇಳ್ತಾರೆ, ಇಲ್ಲ ಗುರುಗಳು ನಿನ್ನೆ ನೀವು ಹೋಗುವತ್ನಾಗ ನಾವು ಒಂದು ಶರಣ ಅಂದ್ರೆ ನೀವು 2 ಶರಣಾರ್ಥಿ ಹೇಳಿದ್ರಿ, ನಮ್ಗೆ ಭಾರ ಆಯಿತು, ಅದಕ್ಕೆ ಹಿಂಗೆ ಮಾಡ್ಕೊಂಬಂದೇವು. ಅಲ್ಲ, ಇದು ನಾನು ಹಾಕೊಳ್ಳೋ ಚಪ್ಪಲ್ಲ, ಅಲ್ಲಿದ್ದು ನಾನು ಹಾಕೊಳ್ಳೋ ಪಾದರಕ್ಷೆ ಅಲ್ಲ, ಇದು ಸ್ವತಃ ಪರಮಾತ್ಮನೇ ಹಾಕೊಳ್ಳೋ ಪಾದರಕ್ಷೆ ಐತೆ. ಅದನ್ನು ತೊಗೊಂಡು ತಲೆ ಮೇಲೆ ಇಟ್ಕೊತಾರೆ. ಯಾವ ಕಾಲದಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಂತರ ಬರೋದು ಪಂಚಮರಂದ್ರೆ ಇವರು ಮನುಷ್ಯರೇ ಲೆಕ್ಕದಾಗಿಲ್ಲ. ಅಂಥವ್ರು ಇವು ತೊಗೊಂಡು ಪಾದರಕ್ಷೆ ತೊಗೊಂಡು ತಲೆ ಮೇಲೆ ಇಟ್ಕೊಂಡ್ರೆ ಎಂಥ ಒಂದು ಶ್ರೇಷ್ಠತೆ ಕೆಲಸ ಅದು. ಹಂಗೆ ಬಸವಣ್ಣವ್ರು ಇಟ್ಕೊಂಡಾಗ ಅವರು ಕಣ್ಣ ನೀರು ತಗೋ ಒಳ್ಳಾಕ್ಷರ ಮಾಡ್ತಾರೆ. ಏನ್ರಿ ನಮ್ಮನ್ನ ಅಲ್ಲಿಲ್ಲ ನಮ್ಮ ಜೊತೆ ಕುಂದಿರ್ಸೋದಲ್ಲ, ನಮ್ಮ ತೊಗೊಂಡು ತಲೆ ಮೇಲೆ ಇಟ್ಕೊಂಡ್ಬಿಟ್ರಲ್ಲ ಅಂತ ಇದು ಮಾಡಿದ್ರು. ಆಮೇಲೆ ಅದು ಮುಂದೆ ಅಲ್ಲಿಂದ ಪಾದರಕ್ಷೆಗಳನ್ನ ಹೊಳೆ ಮನೆ ತೊಗೊಂಡ್ಬರ್ತಿರ್ತಾರೆ. ಅಲ್ಲಿ ಇನ್ನೊಬ್ಬ ಮಂತ್ರಿ ಮಧುವರಸರು ಅನ್ನೋಂಥವ್ರು ಅಲ್ಲಿ ಹೋಗ್ತಿರ್ತಾರೆ. ಏನು ಒಯ್ಯಾಕತ್ತೀವಿ ಅಂತ ಕೇಳ್ತಾರೆ. ಹಿಂಗೆ ಪಾದರಕ್ಷೆ ಮಾಡ್ಕೊಂಡು ಹೋಗ್ತೀವಿ, ಎಷ್ಟು ಚಲೋದವನ್ನ ಹಾಕೊಂಡು ಕೊಡು. ಇಲ್ಲ, ಬಸವಣ್ಣವರೇ ಹಾಕೊಂಡಿಲ್ಲ, ಅವರೇ ತೊಗೊಂಡು ತಲೆ ಮೇಲೆ ಇಟ್ಕೊಂಡಾರ. ಅದಕ್ಕೆ ಇವು ಸಂಗಮನಾಥಗೆ ಅಷ್ಟ
ಹಾಕೊಳಕ್ಕೆ ಯೋಗ್ಯತೆ ಮತ್ತೊಬ್ರಿಗೆ ಹಾಕೊಳಕ್ಕೆ ಅವ್ನು ಬಸವಣ್ಣಗೆ ಹಾಕೊಳಕ್ಕೆ ಬರ್ಲಿಕ್ಕೆ ಏನಾಯ್ತು ನಾ ಹಾಕೋತೀನಿ ಅಂತ ಅದ್ರ ಕಾಲು ಹಾಕ್ತಾರೆ ಅವ್ರ ಮೈಯೆಲ್ಲ ಉರುಪತ್ತೈತಿ. ಆಮೇಲೆ ಎಲ್ಲ ಎಷ್ಟು ಎಂಥ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡಿದ್ರು ಆರಾಮಾಗೋದಿಲ್ಲ. ಯಾಕೆ ಶಿವಯೋಗಿಗಳು ಚರ್ಮದಿಂದ ತಯಾರಾದಂಥ ಪಾದರಕ್ಷೆಗಳು ಇರ್ತವೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಅವರು ಮಗಳು ಬಸವಣ್ಣವ್ರಿಗೆ ಬಂದು ಕೇಳ್ತಾಳೆ. ಅಂದ್ರೆ ಮಧುವರಸರ ಮಗಳು ಲಾವಣ್ಯವತಿ ಐತಿ, ಒಬ್ಬಕ್ಕಿನ ಮಗಳು ಇರ್ತಾಳೆ. ಬಂದು ಬಸವಣ್ಣವ್ರು ಕೇಳ್ತಾರೆ, ಬಸವಣ್ಣವ್ರೆ ಹೆಂಗಾಗೈತಿ, ಹೆಂಗೆ ಮಾಡಿದ್ರಿ, ನಮ್ಮ ಅಪ್ಪ ಹೆಂಗಾಗೈತಿ. ಯಾಕೆ ಅವರು ಮಿನಿಸ್ಟರ್ ಇರ್ತಾರೆ, ಇವರು ಪ್ರಧಾನಮಂತ್ರಿಗಳು ಇರ್ತಾರೆ. ಬಸವಣ್ಣ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡುವ ಎಲ್ಲಿ ಕಳ್ಕೊಂಡೇವೆ ಅಲ್ಲೇ ಹುಡುಕ್ಬೇಕು. ಅದಕ್ಕೆ ಇದು ಯಾರಿಂದ ಪ್ರಾರಂಭ ಆಗೈತಿ, ಇದು ಹಳೈ ಶರಣರಿಂದ ಪ್ರಾರಂಭ ಆಗೈತಿ. ಆ ಹಳೈ ಶರಣರಂತೆ ಹೋಗಿ ಅಲ್ಲಿ ಏನು ಮಾಡಿದ್ರಿ, ಅಲ್ಲಿ ಏನಿಲ್ಲ, ಅವ್ರು ಪಾದರಕ್ಷಕರು ಮಾಡಕ್ಕೆ ಒಂದು ನೀರು ಇಟ್ಕೊಂಡಿರ್ತಾರೆ, ಡೋಣಿ ಎತ್ತು ಮಾಡಿರ್ತಾರೆ, ನೀರು ಇಟ್ಕೊಂಡ್ರೆ ಅದನ್ನೇ ತೊಗೊಂಡು ಮಾಡ್ತಾರೆ. ಅದರ ಚರ್ಮ ಎದ್ದುದು ತೆಗೆದು ಕೆಲಸ ಮಾಡ್ತಿರ್ತಾರೆ. ಆ ನೀರು ತಂದು ನಿಮ್ಮ ತಂದೆಯವ್ರ ಮೇಲೆ ಸಿಡಿಸು, ಅವ್ರಿಗೆ ಆರಾಮಾಗತ್ತೆ ಅಂತ. ಆ ಪ್ರಕಾರಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರು ನೀರು ಇಸ್ಕೊಂಡ್ಬಂದು ನೀರು ಹಾಕಿದಾಗ ಅವ್ರಿಗೆ ಆರಾಮಾಗತ್ತೆ. ಆಗೋಣ ಅವ್ರಿಗೆ ಇವ್ರೇನು ಮಧುವರಸರ ಬ್ರಾಹ್ಮಣರು, ಅವ್ರ ಅಹಂಕಾರ ಎಲ್ಲ ಇಳಿದೋಗ್ಬಿಡ್ರಿ. ದೇವ್ರನ್ನ ಒಲಿಸ್ಕೊಳ್ಳೋದು ನಮ್ಮ ಸಂಪತ್ತಿನಿಂದ, ನಮ್ಮ ದುಡ್ಡಿನಿಂದ, ನಮ್ಮ ಶ್ರೀಮಂತಿಕೆಯಿಂದ, ನಮ್ಮ ಜಾತಿಯಿಂದ ಒಲಿಸ್ಕೊಳಕ್ಕಾಗುತ್ತ, ಭಕ್ತಿಯಿಂದ ಒಲಿಸ್ಕೋಬಹುದು. ಎಂಥ ಶಿವಶರಣರು ಅದಾರಪ್ಪ. ಹಂಗಾರೆ ಈ ಶಿವಶರಣರಿಗೆ ಏನು ಒಂದು ಇದು ಮಾಡ್ಬೇಕಲ್ಲ, ಅದು ಬಂದು ಭೇಟಿ ಇಲ್ಲ, ನಾವು ನಿಮ್ಗೆ ಏನು ಕೊಡ್ಬೇಕಲ್ಲ ಕಾಣಿಕೆ, ನಾವು ಏನು ಕಾಣಿಕೆ, ನಾವು ಕಾಯಕ ಮಾಡಿ ಬದುಕೋರು, ನಮ್ಗೆ ಯಾವುದೂ ಕಾಣಿಕೆ ಅದು ಬೇಡ. ಅವಾಗ ವಿಚಾರ ಮಾಡ್ತಾರೆ ಏನು ಕೊಡ್ಬೋದು. ನನ್ನಂತೆ ಇರುವಂಥ ಭಾಳ ಶ್ರೇಷ್ಠವಾದ ಕಾಣಿಕೆ ಏನಪ್ಪ ಅಂದರೆ ನನ್ನ ಮಗಳು. ನಾನು ಇರೋದು ಒಂದೇ ಒಂದು ಮಗಳು ಐತಿ, ಅದೇ ಕಾಣಿಕೆ. ಮತ್ತು ಹಳ್ಳಿದವ್ರ ಮಗನೂ ಭಾರಿ ಚಂದ ವಯಸ್ಸಿನವನ, ಅದಕ್ಕೆ ನಮ್ಮ ಮಗಳನ್ನೇ ನಿಮಗೆ ಕಾಣಿಕೆ ಕೊಡ್ತೀವಿ ತಗೋರಿ ಅಂತ. ಇಲ್ಲ, ಇದು ಹೆಂಗೆ ಮಾಡಾಕತ್ತೈತಿ, ನೀವು ಬ್ರಾಹ್ಮಣರು, ನಾವು ದಲಿತರು, ನಮ್ಮ ಮನೆಗೆ ಕೊಟ್ಟರೆ ಇಡೀ ಸಮಾಜ ಹೆಂಗೆ ಒಪ್ಕೋತೈತಿ, ನಾವು ಕೊಡೋರಿ ಅಂತ ಇವರು ಮಧುವರಸರು ಹೇಳಣೆ. ಅದನ್ನು ಚಿಂತನೆ ತೊಗೊಂಡು ಅನುಭವ ಮಂಟಪಕ್ಕೆ ಬರ್ತಾರೆ. ಅನುಭವ ಮಂಟಪಕ್ಕೆ ಬಂದು ಎಲ್ಲ ಶರಣರೆಲ್ಲ ವಿಚಾರ ಮಾಡಿದಾಗ ಅವಾಗ ಬಸವಣ್ಣವ್ರು ಹೇಳ್ತಾರೆ, ಇನ್ನೂ ಕಾಲ ಪಕ್ವ ಆಗಿಲ್ಲ, ಇದು 12ನೇ ಶತಮಾನದಾಗ. ಈಗ ಒಂದು ಮುಸುಳು ಹುಡುಗಿನ ತೊಗೊಂಡು ಯಾರೊಬ್ಬ ಈ ಕಡೆ ಹಿಂದೂಗಳಿದ್ದವ್ರು ಮದುವೆ ಆದರು, ಈ ಹುಡುಗಿನ ತೊಗೊಂಡು ಅಲ್ಲಿ ಆದರೆ ಏನು ಲವ್ಜಿ ಅದು ಇದು. ಮತ್ತು ಇಲ್ಲಿದ್ದಿಲ್ಲೇ ಒಬ್ಬ ದಲಿತರು ಹುಡುಗಿನ ತೊಗೊಂಡು ಮದುವೆ ಆದರೆ ಏನೋ ನಡೀತೈತಿ. ಆದ್ರೆ ದಲಿತರು ಒಬ್ಬ ಹುಡುಗ ಒಯ್ದು ನಮ್ಮ ಯಾವುದೇ ಮೇಲ್ವರ್ಗದ ಹುಡುಗಿನ ಒಯ್ದು ಮದುವೆ ಆಗತ್ತೆ ಎಷ್ಟು ಕಷ್ಟ ಆಕೈತಿ ಹೇಳ್ರಿ. ಇವೆಲ್ಲ ಸಿಟಿ ಒಳಗೆ ಆಗೋದಿಲ್ಲ, ಇವು ಹಳ್ಳಿ ಒಳಗೆ ಈಗ ಕಷ್ಟ ಆಗ್ತೈತಿ. ಸ್ವತಂತ್ರ ಭಾರತದೊಳಗೆ ಅಂಬೇಡ್ಕರ್ ತಂದೆಗಳ ಸಂವಿಧಾನ ಇರಾಗ ಎಷ್ಟು ಕಷ್ಟ ಆಕೈತಿ, ಅವಾಗ ರಾಜಸತ್ಯ ಇದ್ದಾಗ ಎಷ್ಟು ಕಷ್ಟ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ಬಸವಣ್ಣನವರು ಇದನ್ನು ಕಾಲ ಪಕ್ವಾಗಿಲ್ಲ, ಇನ್ನು ಜನರಂತೆ ಅಷ್ಟೊಂದು ಪ್ರಬುದ್ಧತೆ ಬಂದಿಲ್ಲ, ಸ್ವಲ್ಪ ಇದನ್ನು ಮುಂದೂಡ್ರಿ ಅಂದರು. ಅಲ್ಲೊಂದು ಪ್ರಭು ತಂದೆಗಳು ಹೇಳ್ತಾರೆ, ಈಗಿಲ್ಲಂದ್ರೆ ಇದು ಎಂದೂ ಆಗೋದಿಲ್ಲ ಮುಂದೆ. ಯಾಕೆ ಹಿಂಗೆ ಕೊಡಕ್ಕೆ ತಯಾರಾಗಬೇಕಲ್ಲ, ನಮ್ಮ ಮಗಳು ಕೊಡ್ತೀನಿ ಅಂತ ತಯಾರಾಗಬೇಕಲ್ಲ. ಇಂಥ ಒಂದು ಭಾಳ ಪಕ್ವವಾದಂಥ ಕಾಲ ಐತಿ, ಅದಕ್ಕೆ ಮಾಡೇ ಬಿಡೋದು. ಕಲ್ಯಾಣ ಮಹೋತ್ಸವ ಮಾಡ್ತಾರೆ. ಈ ಕಲ್ಯಾಣ ಮಹೋತ್ಸವ ಮಾಡಿದ್ದ ಕಲ್ಯಾಣದೊಳಗೆ ಕ್ರಾಂತಿ ಆಗಿ ಕಾರಣಕ್ಕೈತಿ. ಅಲ್ಲಿ ಆ ಮೇಲ್ವರ್ಗದವರೆಲ್ಲ ಗಂಟಿ ಹೊಡಿ ಜನ ಮೇಲ್ವರ್ಗದವರೆಲ್ಲರೂ ಕೂಡಿ ಆ ರಾಜ ವೇದಿಕೆರೆ ಕಿವಿ ತುಂಬ್ತಾರೆ. ಅವ್ರು ಹೇಳ್ತಾರೆ, ನಾವು ಅಂತರ ಧರ್ಮೀಯ ವಿವಾಹ ಮಾಡಿಲ್ಲ. ಅವರು ತಮ್ಮ ಇದರಿಂದ ಈ ಲಿಂಗ ಕಟ್ಕೊಂಡು ಅವರೆಲ್ಲ ಲಿಂಗಾಯತರಾಗ್ಯಾರ. ಲಿಂಗಾಯತರ ಒಳಗಿನ ಮದುವೆ ಐತಿದ್ರು. ಲಿಂಗಾಯತರಲ್ಲಿ ಕಾಯಕ ಪಂಗಡಗಳದವು 108ಕ್ಕಿಂತ ಹೆಚ್ಚಿನ ಕಾಯಕ ಪಂಗಡಗಳದು. ಕಟಿಂಗ್ ಮಾಡೋ ಹಡಪದರ ಅದರ, ಕುಂಬಾರ ಅದರ, ಕಂಬಾರ ಅದರ, ಬಡಿಗೆರ ಅದರ, ಪತ್ತಾರ ಅದರ, ಮಾದರ ಅದರ, ಸಮಗಾರ ಅದರ, ಹೊಲೆಯರ ಅದರ, ಬಡಜಿಗರ ಅದಾರ, ಪಂಚಮ ಶಾಲೆಯರು, ಐಗಳು, ಹೀಗೆ ಎಲ್ಲ ಸಮುದಾಯ ಜಂಗಮರ ಅದಾರ. ಎಲ್ಲ ಸಮುದಾಯದವರು. ಅದಕ್ಕೆ ಲಿಂಗಾಯತರ ಒಳಗಿನ ಮದುವೆ ಐತಿ ಒಂದ್ರೂ ಸಹಿತ ಕೇಳೋದಿಲ್ಲ. ಇದು ವಿಲೋಮ ವಿವಾಹ ಕಲ್ಯಾಣದೊಳಗೆ ಕ್ರಾಂತಿ ಆಗೈತಿ. ಶರಣರ ರುಂಡಗಳನ್ನು ಹಾರಿಸ್ತಾರೆ. ಅದಕ್ಕೆ ಈ ಶರಣರ ರುಂಡ ಹಾರಿಸೋದು ಅಷ್ಟೇ ಅಲ್ಲ, ಈ ಶರಣರ ವಿಚಾರಗಳೆಲ್ಲ ಎದುರಾಗದವು ಅಂದ್ರೆ, ಈ ಕ್ರಾಂತಿಕಾರಿ ವಿಚಾರಗಳು ಎದುರಾಗದವು ಅಂದ್ರೆ ವಚನ ಸಾಹಿತ್ಯದೊಳಗೆ ವಿಚಾರ ಅದಾವು. ಅದಕ್ಕೆ ಈ ವಚನ ಸಾಹಿತ್ಯವನ್ನು ನಾಶ ಮಾಡಬೇಕು. ಈ ವಚನ ಸಾಹಿತ್ಯವನ್ನು ನಾಶ ಮಾಡ್ತಾರೆ. ಅದಕ್ಕೆ ಅಲ್ಲಂ ಸಂಧಿಗಳು ತಮ್ಮ ಒಂದು ವಚನ ಹೇಳ್ತಾರೆ, 280 ಕೋಟಿ ವಚನಗಳ ಹಾಡಿ ದಣಿಯತ್ತೆನ್ನ ಮನೋವತ್ತು. ಅಂದ್ರೆ 160 ಕೋಟಿ ವಚನಗಳು ಆ ಕಾಲಕ್ಕೆ ದಾಖಲೆಯಾಗಿದ್ದು. ಆದರೆ ಈಗ ನಮ್ಗೆ ಉಳಿದು ಕಲ್ಯಾಣ ಕ್ರಾಂತಿಯಲ್ಲಿ ನಾಶ ಆಗಿ ಉಳಿದು ಸಿಕ್ಕಂಥವು ಕೇವಲ 22,000 ವಚನಗಳು ಮಾತ್ರ ಸಿಕ್ಕವು. ಅದು ನಮ್ಮ ಪಗು ಹಳಕಟ್ಟಿ ತಂದೆಗಳು, ಇಲ್ಲೇ ವಿಜಯಪುರದ ಪಗು ಹಳಕಟ್ಟಿ ತಂದೆಗಳು ಗೊತ್ತದಲ್ಲ, ಅವ್ರು ಇಡೀ ತಮ್ಮ ಬದುಕನ್ನೇ ಸಮರ್ಪಿಸಿ, ಅವರು ಒಬ್ಬರು MLA ಇದ್ದಂಥವ್ರು, ಇಡೀ ತಮ್ಮ ಬದುಕನ್ನೇ ವಕೀಲರಿದ್ದವರು, ಗೋಲ್ಡ್ ಮೆಡಲಿಸ್ಟ್ ವಕೀಲ್ತಿ ಬಿಟ್ಟರು, ತಮ್ಮ MLA ಬಿಟ್ಟರು, ಎಲ್ಲ ಬಿಟ್ಟು ಈ ವಚನಗಳ ಸಂಗ್ರಹ ಮಾಡಿ ಅವನ್ನೆಲ್ಲ ತಾಡೋಲಿ ಒಳಗಿದ್ದು ಅವನ್ನೆಲ್ಲ ಹಾಳಿ ಒಳಗೆ ತಂದು ಪ್ರಿಂಟ್ ಮಾಡಿ ಇವತ್ತು ನಮಗೆ ಕೊಟ್ಟಾರ ಅಂತೇಳಿ ಬಸವ ಧರ್ಮ ಅನ್ನೋದು ಏನನ್ನೋದು ಮತ್ತೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಶರಣು ಅಂದಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರು ನಮಸ್ಕಾರ ಅಂದಾಗ ಪ್ರತಿಯಾಗಿ ನಾವೇನು ಹೇಳಬೇಕು, ನಮಸ್ಕಾರ ಅಂತ ಹೇಳಬೇಕು. ಅವಾಗ ಈಗ ಶರಣು ಅಂದ್ರೆ ಶರಣು ಅನ್ನೋ ಪದವನ್ನು ಭಾಳ ಶ್ರೇಷ್ಠ.
ಶರಣು ಅಂದಾಗ ನಾವು ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇದಕ್ಕೆ ಇನ್ನೊಂದು ಸಣ್ಣ ಕಥೆ ಆಯ್ತು ನಿಮ್ಗೆ ನಾವು ಪಕ್ಕ ಆಗಬೇಕು. ಸೊಲಾಪುರ ಸಿದ್ದರಾಮೇಶ್ವರ ಗೊತ್ತೈತಿ, ಇಲ್ಲಿ ಸಿದ್ದೇಶ್ವರ ಐತ್ಲ, ಅವರು ಸೊಲಾಪುರದವರು. ಸೊಲಾಪುರ ಸಿದ್ದರಾಮೇಶ್ವರರು ಭಾಳ ದೊಡ್ಡ ಶಿವಯೋಗಿಗಳು. ಅಂದ್ರೆ ಭಾಳ ಅನುಷ್ಠ ಮಾಡಿ ಜಪ ಮಾಡಿ ತಪ ಮಾಡಿ ಜಗದ್ಗುರು ರೇವಣ ಸಿದ್ಧರು ಶಿಷ್ಯರವರು ಮಾಡಿ ಅಷ್ಟಮಾ ಸಿದ್ಧಿಗಳನ್ನೆಲ್ಲ ಗಳಿಸಿದ್ದು. ಅಷ್ಟಮಾ ಸಿದ್ಧಿ ಅಂದ್ರೆ ಅಣಿಮಾ ಗರಿಮಾ ಲಗಿಮಾ ಹಿಂಗೆ ಬರ್ತಾವೆ 8 ಸಿದ್ಧಿಗಳು. ಒಂದು ಸಣ್ಣ ಧೂಳಿನ ಕಣ ಆಗ್ಬೋದು, ಮಹಾಪರ್ವತ ಆಗ್ಬೋದು. ಒಂದು ಏನು ನೀರಿನ ಮೇಲೆ ನಡಿಬೋದು, ಹಿಂಗೆ ಕೂತು ಬೆಂಕಿ ಹಚ್ಕೊಂಡ್ರೆ ಬೆಂಕಿ ಎಲ್ಲ ಆರಿ ಬೂದಿ ಹಾಕೈತಿ, ಇವಾಗೇನು ಆಗೋದಿಲ್ಲ. ಅವ್ರು ಏನು ಅನ್ಕೋತಾರೆ, ಹಿಂಗೆ ಕಣ್ಣು ತೆಗೆದು ಇದ್ರಿಂದ ಸುಟ್ಟು ಹೋಗಿಬಿಡ್ತಾರೆ. ಅವ್ರು ಏನು ಅನ್ಕೋತಾರೆ ಅದೇ ಆಗಂತ ಶಕ್ತಿ ಯಾರಿಗಿತ್ತು? ಸೊಲಾಪುರ ಸಿದ್ದರಾಮೇಶ್ವರಿಗಿತ್ತು. ಇವ್ರು ಏನು ಮಾಡ್ತಿದ್ರು, ಏನಾರು ಹೋಗೋದು ಬರ್ತಂದ್ರೆ ಪಾಲ್ಕಿ ಒಳಗೆ ಕೂತ್ ಹೋಗೋರು, ಒಂದು ಹಿಂಗೆ ಹೊತ್ಕೊಂಡು ಹೋಗೋದು, ಉಗೆ 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 ಅಂತ. ಇವರೆಲ್ಲ ನಮಸ್ಕಾರ ಮಾಡ್ತಿದ್ರು, ಹೋಗೋರು ಬರೋಪ್ಪ ಸಿದ್ದರಾಮೇಶ್ವರ ಅಂತಾರೆ, ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ. ಅವ್ರು ನೋಡೋರು ಇಂಥವ್ರು ಯಾರೋ ದೊಡ್ಡ ಸಾವುಕಾರದ್ದು ಬಂದ್ರೆ ತಿಳ್ಕೊರಿ ಅವ್ರಿಗೆ ಅನ್ನೋ ಸಾವುಕಾರದು. ಇವ್ರು ಯಾರೋ ರಾಜದ ಇವ್ರು ರಾಜದ ಬಂದ್ರೆ ಶರಣ್ರಿ ನಮಸ್ಕಾರ ರೀ ಅನ್ನೋರು. ಇವ್ರು ಯಾರೋ ದೊಡ್ಡ ಇವ್ರು ಕೆಟ್ಟ ಬಡವ್ರು ಬಂದ್ರು, ಇವ್ರು ಬಂದ್ರೆ ಅಲ್ಲಿ ಅದಕ್ಕಿಂತ ಭಾಳ ಬಡವ್ರು ಬಂದರು, ನೋಡೋತಿದ್ರು ಹೊಳ್ಳಿ ಸಹಿತ ನೋಡಿ ನಮಸ್ಕಾರ ಅಂದ್ರೆ ಸಹಿತ ಹೊಳ್ಳಿ ನೋಡ್ತಿದ್ದೆವು. ಯಾಕಂದ್ರೆ ಅಷ್ಟೊಂದು ಅಹಂಕಾರ ತುಂಬಿ ಬಿಟ್ಟಿರ್ತಾವ್ರಿ, ಪಾಲ್ಕಿ ಒಳಗೆ ತಿರುಗಾಡ್ತಿದ್ರು. ಮುಂದೆ ಆ ಶರಣರು ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣವ್ರ ಕಡೆಯಿಂದ ಲಿಂಗ ದೀಕ್ಷೆಯನ್ನು ತಗೊಂಡು ಈ ಲಿಂಗಾಯತ ಧರ್ಮವನ್ನು ತಿಳ್ಕೊತಾರೆ. ತಿಳ್ಕೊಂಡ ಮೇಲೆ ಯಾರಿಗಾರು ಶರಣರಿ ಅಂದ್ರೆ ಸಾಕು, ಮೊದಲೇನು ಮಾಡ್ತಿದ್ರು, ಆಶೀರ್ವಾದ ಮಾಡ್ತಿದ್ರು. ಕೈ ತುಂಬ ಉಂಗುರ, ತಲೆ ತುಂಬ ಬಂಗಾರ ಕಿರೀಟ ಹಾಕೊಂಡವ್ರು ಹಿಂಗೆ ಆಶೀರ್ವಾದ ಮಾಡೋರು, ಮಾಡೋರು. ಆಮೇಲೆ ಮುಂದೆ ಏನು ಮಾಡಕತ್ತವ್ರು, ಯಾರು ಶರಣರಿ ಅನ್ನೋ ಅಷ್ಟೇ ಶರಣಾರ್ಥಿ ಅನ್ನಕತ್ತರು. ಅವ್ರದ್ದು ಶಿಷ್ಯರೆಲ್ಲ ಗಾಬ್ರ, ಅಲ್ರಿ ಸ್ವಲ್ಪ ದಿವಸದಿಂದ ಹಿಂಗಿದ್ದವ್ರು ನೀವು ಹಿಂಗೆ ಯಾಕೆ ಮಾಡಕತ್ತೀರಿ ಅಂದರು. ಅವಾಗ ಒಂದು ವಚನ ಹೇಳ್ತಾರೆ, 6 ಕಂಡು ಕೈ ಎತ್ತಿ ಮುಗಿದರು ನಾ ಮುಗಿವೇನಾಗಿ, ಅದೇನು ಕಾರಣವೆಂದಡೆ ಅವರ ನಿಟಿಲ ತಟದ ಭ್ರೂಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನು ಇಪ್ಪನಾಗಿ, ಅವರು ಹರಿಯರು ನಾ ಬಲ್ಯನಾಗಿ ಕೈ ಮುಗಿವೇನು ಅಂದ್ರೆ. ಅವಾಗ ಏನು ಹೇಳ್ತಾರಂದ್ರೆ, ಇಲ್ಲಿ ಯಾರದಾರ ನನ್ನ ಇದ್ರಿಗೆ ಕಣ್ಣಾಕತ್ತಾರ ಅಂದ್ರೆ ಅಲ್ಲಿ ಯಾರು ಕಾಣಾಕ್ತಾರ ನನಗೆ ಪರಮಾತ್ಮನೇ ಕಾಣಾಕ್ತಾನ. ಪರಮಾತ್ಮನೇ ನನ್ನ ನಮಸ್ಕಾರ ಮಾಡಿದಾಗ ನಾ ಹೆಂಗೆ ಸುಮ್ಮಿರ್ಲಿ, ಅದಕ್ಕೆ ಅವ್ರಕ್ಕಿಂತ ನಾ ಏನು ಮಾಡಾಕ್ತೀನಿ, ಬಗ್ಗೆ ನಮಸ್ಕಾರ ಮಾಡಾಕತ್ತೀನಿ ಅಂತ ಹೇಳಿ. ಹಂಗೆ ನಾವು ಈಗ ಎಲ್ಲರೂ ಎಲ್ಲಿದೆವು, ಇಲ್ಲೆಲ್ಲರೂ ಯಾರು, ನಾವೆಲ್ಲರೂ ಇರೋರು ಎಲ್ಲರೂ ಯಾರಪ್ಪ ಅಂದ್ರೆ ಪರಮಾತ್ಮನ ಸ್ವರೂಪರೇ. ಅದಕ್ಕೆ ಪರಮಾತ್ಮನ ಸ್ವರೂಪರಾದಾರ ಅಂದಾಗ ನಾವು ಒಬ್ರಿಗೊಬ್ರು ಸೇವೆಯನ್ನು ಮಾಡಬೇಕು. ನಾವು ಸೇವೆಯನ್ನು ಮಾಡಿದ್ರೆ ಆ ಸೇವೆ ಯಾರಿಗೆ ಮುಟ್ಟದಂಗೆ ಆಕೈತಿ, ಪರಮಾತ್ಮಗೆ ಮುಟ್ಟದಂಗೆ ಆಕೈತಿ. ಅದಕ್ಕೆ ಇಷ್ಟು ಪೀಠಿಕೆ, ಅದಕ್ಕೆ ಮುಂದೆ ವಿಚಾರಗಳು ಏನು ಬರ್ತಾವೆ ನೋಡಿ. ಇಂದು ಭಾರತವು ವಿಶ್ವದಾಗ ಭಾರತ ಅನ್ನೋದು ಬಹಳ ಸರ್ವಶ್ರೇಷ್ಠವಾದಂಥ ದೇಶ. ಇದಕ್ಕೆ ಆಧ್ಯಾತ್ಮಿಕದಲ್ಲಿ ವಿಶ್ವಗುರು ಅಂತಾರೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಶ್ವಗುರು ಭಾರತ ಅಂತಾರೆ. ಈಗ ಭಾರತ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ದಿವ್ಸಕ್ಕೆ ಅಭಿವೃದ್ಧಿ ಆಗ್ತೈತಿ. ಆದರೆ ಈ ಅಭಿವೃದ್ಧಿನೂ ಭಾಳ ಚೆನ್ನಾಗಿ ನಡೆದೈತಿ. ಒಬ್ಬ ಹಿರಿಯ ವಿದ್ವಾಂಸರು ಏನು ಹೇಳ್ತಾರಪ್ಪ ಅಂತಂದ್ರೆ, ಭಾರತ ದೇಶಕ್ಕೆ ಆಹಾರದ ಕೊರತೆ ಬರ್ತಂದ್ರೆ ಏನು ಮಾಡ್ಬೋದ್ರಿ, ಆಹಾರವನ್ನು ತರಿಸ್ಕೋಬೇಕು. ಕಂಪ್ಯೂಟರ್ಗಳ ಕೊರತೆ ಬಂತಂದ್ರೆ, ಕಂಪ್ಯೂಟರ್ಗಳ ಕೊರತೆ ಬಂತು 20 ವರ್ಷದಿಂದ. ಸೂಪರ್ ಕಂಪ್ಯೂಟರ್ ಬಂದಿದ್ದು, ಅವಾಗ ಕೊಡೋದಕ್ಕೆ ನಾವು ಸೂಪರ್ ಕಂಪ್ಯೂಟರ್ ಕೊಡ್ಲತ್ತ ಅಮೇರಿಕಾದವ್ರು ಹೇಳಿದರು. ಅವಾಗ ಇಲ್ಲಿ ನಮ್ಮವ್ರು ಏನು ಮಾಡಿದರು, ನಮ್ಮ ಅಬ್ದುಲ್ ಕಲಾಂ ನೇತೃತ್ವದ ಎಲ್ಲರೂ ಏನು ಮಾಡಿದ್ರು, ಅವ್ರು ಕೊಡ್ಲಿಕ್ಕೆ ಏನಾಯ್ತು, ನಾವೇ ತಯಾರು ಮಾಡೋದು ಸೂಪರ್ ಕಂಪ್ಯೂಟರ್ ಅಂತ. ಸೂಪರ್ ಕಂಪ್ಯೂಟರ್ ತಯಾರು ಮಾಡಿ ಈ ಕಂಪ್ಯೂಟರ್ ಕ್ಷೇತ್ರದಾಗ, ಮೊಬೈಲ್ ಕ್ಷೇತ್ರದಾಗ ವಿಶ್ವದಾಗ ಅತಿ ಹೆಚ್ಚು ಮೊಬೈಲ್ಗಳನ್ನು ಉತ್ಪಾದನೆ ಮಾಡುವ ದೇಶ ಭಾರತ ದೇಶ ಆಗಿದೆ. ಕಂಪ್ಯೂಟರ್ನ ಉತ್ಪಾದನೆ ಮಾಡೋ ದೇಶ ಭಾರತ ಆಗೈತಿ. ಹಂಗೆ ಮೊಬೈಲ್ ಕಮ್ಮಿ ಬಿದ್ದರೆ ತರಿಸ್ಕೋಬಹುದು. ಆಮೇಲೆ ವಿದ್ಯಾರ್ಥಿ ಅಲ್ಲಿಂದ ಶಿಕ್ಷಕರು ಕಮ್ಮಿ ಬಿದ್ದರೆ ತರಿಸ್ಕೋಬಹುದು, ಇಂಜಿನಿಯರ್ಗಳು ಕಮ್ಮಿ ಬಿದ್ದರೆ ತರಿಸ್ಕೋಬಹುದು, ಡಾಕ್ಟರ್ಗಳು ನಮ್ಮ ದೇಶಕ್ಕೆ ಕೊರತೆ ಆದ್ರೆ ತರಿಸ್ಕೋಬಹುದು. ಆದ್ರೆ ಭಾರತದ ಯುವಜನತೆ ಆಲಸ್ಯಗಳಾದ್ರೆ, ರೋಗಿಗಳಾದ್ರೆ, ದುಶ್ಚಟವಂತರಾದ್ರೆ ಅವ್ರನ್ನ ಹೆಂಗೆ ತರಿಸ್ಕೊಳಕೈತಿ. ನೈತಿಕ ಮೌಲ್ಯದ ಕೊರತೆ ಆದಂಥ ಯುವ ಸಮುದಾಯ ನಮ್ಮ ಮಧ್ಯಕ್ಕಿತ್ತಂದ್ರೆ ಅದಕ್ಕೆ ಏನು ಮಾಡೋಕ್ಕಾಕೈತಿ, ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಗೆ ಈ ಯುವ ಸಮುದಾಯವನ್ನು ಬಹಳ ಚೆನ್ನಾಗಿ ಬಳಸ್ಕೋಬೇಕಾಗಿತ್ತು. ಪ್ರತಿಯೊಂದು ದೇಶದ ಶಕ್ತಿ ಯಾರಪ್ಪ ಅಂತಂದ್ರೆ ಆ ದೇಶದ ಯುವ ಸಮುದಾಯನೇ ಆ ದೇಶದ ಶಕ್ತಿಯಾಗಿರ್ತೈತಿ. ಅದು ಯಾಕೆ ಇಂದಿನ ಯುವಕರೇ ಮುಂದಿನ ನಾಗರಿಕರು, ಮುಂದಿನ ಪ್ರಜೆಗಳಾಗಿರ್ತಾರೆ. ಅದಕ್ಕೆ ಈ ಯುವ ಸಮುದಾಯವನ್ನು ನಾವು ಚೆನ್ನಾಗಿ ತರಬೇತಿಗೊಳಿಸಿ, ಇವರಿಗೆ ಮಾರ್ಗದರ್ಶನಗೊಳಿಸಿ, ಇವರಿಂದ ರಾಷ್ಟ್ರದ ಸೇವೆಯನ್ನು ಪಡಿಬೇಕಾಗಿದೆ. ಇಂಥ ಒಂದು ಮಹತ್ವದ ಉದ್ದೇಶವನ್ನು ಇಟ್ಕೊಂಡು NSS ಅಂದ್ರೆ ಈ ಭಾರತದ ಘನ ಸರ್ಕಾರ
ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಭಾರತದ ಘನ ಸರ್ಕಾರದ ಯುವ ವ್ಯವಹಾರ ಕ್ರೀಡಾ ಮತ್ತು ಸಚಿವಾಲಯದಿಂದ 1969 ಆರಂಭಿಸಿದೆ. ಭಾರತದಲ್ಲಿ ಸೇವೆಗೆ ಇನ್ನೊಂದು ಹೆಸರೇ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು. ಸೇವೆಯೇ ಸೌಭಾಗ್ಯ. ನನ್ನ ಬದುಕಿನ ಸಂದೇಶ ಏನಪ್ಪ ಅಂತಂದ್ರೆ, ನಾನು ಹೆಂಗೆ ಬದುಕಾಕತ್ತಿಲ್ಲ ಅದನ್ನು ನೋಡ್ರಿ, ಅದೇ ನನ್ನ ಸಂದೇಶ ಅಂತ ಹೇಳಿದ್ರು. ಆ ಥರ ಸೇವಾ ಭಾವನೆಯಿಂದ ಬದುಕಿದವರು ಮಹಾತ್ಮ ಗಾಂಧೀಜಿಯವರು. ಅವರು ಹುಟ್ಟುಹಬ್ಬದ 100ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಭಾರತದ ಘನ ಸರ್ಕಾರ, ಅಂದಿನ ಘನ ಸರ್ಕಾರ, ಈಗ ನಮ್ಮ ದೇಶದ ಯುವಕರಲ್ಲಿ ಈ ಸೇವೆ ಅನ್ನೋದು ಬಹಳ ಕೊರತೆ ಆಗ್ತೈತಿ. ಸಮಾಜ ಸೇವೆ ಅನ್ನೋದು ಸೇವಾ ಭಾವನೆ ಕೊರತೆ ಆಗ್ತೈತಿ. ಅದಕ್ಕೆ ಇವ್ರತೆ ಸೇವಾ ಭಾವನೆಯನ್ನು ಬೆಳೆಸಬೇಕು. ಇವರು ಏನಾಗ್ತಾರೆ, ಯುವಕರೆಲ್ಲ ದುಶ್ಚಟಕ್ಕೆ ದಾಸರಾಗ್ತಾರೆ. ಯುವಕರೆಲ್ಲ ಈ ತಂತ್ರಜ್ಞಾನ ಬೆಳೆದಂಗೆ, ಮೊಬೈಲ್ಗಳು ತಂತ್ರಜ್ಞಾನ ಬೆಳೆದಂಗೆ ಆಗ ನಮ್ಮ ಪಯಾಜ್ ಕಲಾಜ್ಗೆ ಅಪ್ಪ ಅವ್ರು ಹೇಳಿಲ್ಲ, ಮೊಬೈಲ್ ಲಾಭನೂ ಅಷ್ಟೇ ಐತಿ ಮತ್ತು ಹಾನಿನೂ ಅಷ್ಟೇ ಐತಲ್ಲ. ಈ ತಂತ್ರಜ್ಞಾನ ಬೆಳೆದಂಗೆ ಆ ತಂತ್ರಜ್ಞಾನಗಳ ಉಪಯೋಗದಿಂದ ತಮ್ಮ ಭವಿಷ್ಯವನ್ನು, ಆರೋಗ್ಯವನ್ನು ಹಾಳು ಮಾಡ್ಕೊಳಾಕ್ತಾರೆ. ಅದಕ್ಕೆ ಇವ್ರು ಸುಧಾರಿಸ್ಬೇಕಾದ್ರೆ ಏನು ಮಾಡಬೇಕು, ಇವ್ರಿಗೆ ಒಂದು ತರಬೇತಿ ಕೇಂದ್ರವನ್ನು ಮಾಡಬೇಕು. ಇವ್ರಿಗೆ ವರ್ಷಕ್ಕೆ ಇಷ್ಟು ತರಬೇತಿ ಕೊಟ್ಟು ಇವ್ರಿಗೆ 7 ದಿವಸ ಹಿಂಗೆ 7 ದಿವಸದ ಈ ಕ್ಯಾಂಪ್ ಹಾಕ್ಕೊಂಡು ಹಿಂಗೆ ತರಬೇತಿ ಕೊಟ್ಟು ಯುವ ಜನತೆಯಲ್ಲಿ ಇವರು ಒಂದು ಸಿಸ್ಟಮೆಟಿಕ್ ಆಗಿ ರೂಪ ತಗೊಂಡ್ಬರ್ಬೇಕು. ಒಂದು ಕಲ್ಲು ಇರ್ತೈತಿ, ಅದನ್ನು ಒಬ್ಬ ಶಿಲ್ಪಿ ಕಟ್ಟದ್ನಂದ್ರೆ ಅದು ಏನಾಕೈತಿ, ಅದು ಮೂರ್ತಿ ಆಗ್ತೈತಿ. ಅವ ಏನು ಕಲ್ಪನೆ ಮಾಡ್ಕೊಂಡಿರ್ತಾನ ಅಂಥವ್ರು ಮೂರ್ತಿ ಆಗ್ತೈತಿ. ಏನು ಗೊಂಬೆ ಆಗ್ಬೇಕು, ಏನಾಗಬೇಕು, ಅಂಥವ್ರು ಮೂರ್ತಿ ಆಗ್ತೈತಿ. ಹಂಗೆ ನಾವೆಲ್ಲರೂ ಏನಿರ್ತೇವೆ, ಕಲ್ಲು ಇದ್ದಂಗೆ ಇರ್ತೇವೆ. ಗುರುಗಳು ನಮ್ಮನ್ನು ಕಟ್ಟದು ಮೂರ್ತಿಯಾಗಿ ಮಾಡ್ತಾರೆ. ಇಂಥ ಒಂದು ತರಬೇತಿ ಕೇಂದ್ರವನ್ನು ತಯಾರು ಮಾಡಬೇಕಂತೇಳಿ ಮಹಾತ್ಮ ಗಾಂಧೀಜಿಯವರ 100ನೇ ವರ್ಷದ ಜನ್ಮಾಚರಣೆಯ ನಿಮಿತ್ತವಾಗಿ 1969 ರಾಷ್ಟ್ರೀಯ ಸೇವಾ ಶಿಬಿರ ಅಂದರೆ NSS ಅನ್ನಂಥ ಒಂದು ಕ್ಯಾಂಪನ್ನು ತಯಾರು ಮಾಡಿದರು. ಆ ಕ್ಯಾಂಪಿನ ಅಡಿಯಲ್ಲಿ ದೇಶದ ತುಂಬೆಲ್ಲ ಎಲ್ಲ ರಾಜ್ಯಗಳಲ್ಲಿ ಯುವ ಸಮುದಾಯಕ್ಕೆ ತರಬೇತಿ ಕೊಡುವ ಕಾರ್ಯಕ್ರಮ ನಡೆದೈತಿ. ಹಂಗಾರೆ ಈ ತರಬೇತಿಯನ್ನು ಯಾರಿಗೆ ಕೊಡಬೇಕು ಅಂದ್ರೆ, ಯಾರು ಡಿಗ್ರಿ ಓದ್ತಿರ್ತಾರೆ, ಡಿಗ್ರಿ ಮತ್ತು ಪೋಸ್ಟ್ ಡಿಗ್ರಿ ಓದ್ತಿರ್ತಾರೆ, ಅಂದರೆ ಇವು ಎಲ್ಲ ಹೆಚ್ಚು ಕಡಿಮೆ ಏನಾಗಿರ್ತೀರಿ, ನೀವು ಮ್ಯಾಚ್ಯೂರ್ ಆಗೋ ಲೆವೆಲ್ಗೆ ಬಂದಿರ್ತೀರಿ. ಅಂದ್ರೆ ಹೈಸ್ಕೂಲ್ ಮಕ್ಕಳು ಇನ್ನೂ ಮ್ಯಾಚ್ಯೂರ್ ಆಗಿರೋದಿಲ್ಲ, ಇನ್ನೂ ಸಣ್ಣ ಬಾಲಕರ ಥರ ಇರ್ತಿರ್ತೀವಿ. ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿ ಡಿಗ್ರಿ ಮತ್ತು ಇದಕ್ಕೆ ಬಂದಿರ್ತೀರ, ನೀವು ಮ್ಯಾಚ್ಯೂರ್ ಆಗಿರ್ತೀರಿ. ಅಂದರೆ ಎಲ್ಲ ರೀತಿಯೂ ನೀವು ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಫಿಟ್ ಇರ್ತೀರಿ. ಅದಕ್ಕೆ ನಿಮ್ಗೆ ಸರಿಯಾದ ದಾರಿಯನ್ನು ಕೊಟ್ಟರೆ ಒಳ್ಳೆಯದಾಗ್ತೈತಿ ಅನ್ನೋ ಸಲುವಾಗಿ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ನಮ್ಮ ದೇಶದೊಳಗೆ 2 ಥರ ಈಗ ಯುವ ಸಮುದಾಯ ತಯಾರಾಗ್ತೈತಿ. ಒಂದು, ಹಿರಿಯರಿಗೆ ಗೌರವ ಕೊಡಂಗಿಲ್ಲ, ಗುರುಗಳಿಗೆ ಗೌರವ ಕೊಡಂಗಿಲ್ಲ. ಯಾರೋ ಒಬ್ರು ಇದ್ರೆ ಅವನ ಮೋದಿಯವ್ರು ಏನು ಒಂದು ಕೆಲಸ, ಮೋದಿ ಅದೇನು ದೊಡ್ಡ ಅಂಥ ಮೋದಿಯವ್ರ ಕೆಲಸ ಮಾಡಿದ್ರು ದೊಡ್ಡದ ಸಾಣದನಂಗೆ. ಯಾರೊಬ್ರು ಒಬ್ರು ದೊಡ್ಡ ಕಮಾಂಡ್ರು ಒಂದೇನೋ ಯುದ್ಧದೊಳಗೆ ಅದ ಅಂದ್ರೆ ಎಲ್ಲನೂ ಕೀಳಾಗಿ ನನಗೆ ಗೊತ್ತಿಲ್ಲಾರಂಥ ವಿಷಯ ಯಾವುದೂ ಇಲ್ಲ ನಂಗೆ. ಮತ್ತು ದುಶ್ಚಟಗಳಿಗೆ ದಾಸ ಆಗ್ತಾರೆ. ದುಶ್ಚಟ ಅಂದರೆ ತಂಬಾಕು ತಿನ್ನೋದು, ದಾರು ಕುಡಿದು, ನಶಾ ವಸ್ತುಗಳು, ಅಲ್ಲಿ ದೈಹಿಕ ಸಂಪರ್ಕಗಳು, ಇಂಥವೆಲ್ಲ ಮಾಡಿಕೊಂಡು ಯುವ ಜನತೆ ಹಾಳಾಗ್ತದೆ. ಮೊಬೈಲ್ ನೋಡೋದು, ಅಭ್ಯಾಸ ಮಾಡೋಂಗಿಲ್ಲ. ಮತ್ತು ತಂದೆ ತಾಯಿ ಎಷ್ಟು ಶ್ರಮಪಟ್ಟು ನಮ್ಗೆ ಶಾಲೆ ಕಲ್ಸಾಕ್ತಾರೆ, ಅದ್ರ ಬಗ್ಗೆ ಗೌರವವಿಲ್ಲ. ಇಂಥ ಒಂದು ಸಮುದಾಯ ತಯಾರಾಗ್ತದೆ. ಆಮೇಲೆ ಬೈಕ್ಗಳು ತೊಗೊಳ್ಳೋದು, ಅವ್ರು ಜೋರಾಗಿ ಓಡಿಸೋದು, ತಾವು ಹಾಳು ಮಾಡ್ಕೋತಾರೆ, ಇದ್ರಿಗಿನವ್ರನ್ನ ಹಾಳು ಮಾಡ್ತಾರೆ. ಇಂಥ ಒಂದು ಭಯಂಕರ ಫಾಸ್ಟ್ ಇರುವಂಥದ್ದು ಒಂದು ಯುವ ಜನತೆ ತಯಾರಾಗ್ತದೆ. ಇನ್ನೊಂದು ಯುವ ಜನತೆ ಎಂಥ ತಯಾರಾಗ್ತೈತಪ್ಪ ಅಂದ್ರೆ, ಈ ಅತಿಯಾಗಿ ಬಳಸಿ ಅಲ್ಲಿಂದ ಕೆಲವೊಬ್ರು ಮನೆಯೊಳಗೆ ಭಾಳ ರಿಸ್ಟ್ರಿಕ್ಷನ್ ಹಾಕಿ ಎಲ್ಲಿ ಹೊಂಟರು, ಎಲ್ಲಿ ಹೊಂಟಿ ಮಮ್ಮಿ ಅಲ್ಲ ಬಾತ್ರೂಮ್ಗೆ ಹೋಗಿ ಹೆಂಗೆ ಮಾಡೋಕು ಹೋಗ್ಬಿಡ್ದು. ಹಿಂಗೆ ಅತಿ ಬಂಧನ ಆಗಿ ಎಂಥ ಒಂದು ದೊಡ್ಡ ಶಿಖಾಮಣಿಗಳ ಸಮುದಾಯ ತಯಾರಾಗ್ತದೆ. ದೊಡ್ಡ ಶಿಖಾಮಣಿಗಳ ಕುರಿತು ಹೇಳ್ಬೇಕಾದ್ರೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ಅನುಕೂಲಸ್ಥರು ಮನೆಯೊಳಗೆ ಬೆಳೆದಂಥವನೇ, ಅವ್ರ ಮನ್ಯಾಗ ವಯಸ್ಸಿ ವರ್ಣ ಏನು ಮಾಡಕತ್ರು, ಕೆಲಸ ಮಾಡು ಹೊಲಕ್ಕೆ ಹೋಗು, ಅದು ಇದು ಹಾಕತ್ರು. ಇವ ಏನಂದ, 1 2 3 4 ಹೊಲಕ್ಕೆ ಹೋದ. ಅಲ್ಲಿ ಹೊಲದಾಗಿನ ಕೆಲಸ ಬಗ್ಸಿ ನೋಡಿ ಏನು ವಿಚಾರ ಮಾಡ್ದ, ಎಷ್ಟು ಕೆಲಸ ಏನು ಸುದ್ದಿ, ಇವ್ರು ಗುರುಗಳು ಬಂದಾರಲ್ಲ, ಈ ಗುರುಗಳು ಏನು ಕೆಲಸ ಇದ್ದಂಗಿಲ್ಲ, ಇವ್ರು ಮಠದಾಗ ಹೋಗಿಸಿವ್ರು ಅಂದರು. ಯಾಕಂದ್ರೆ ಯಾವಾಗಲೇ ಮಠಕ್ಕೆ ಹೋದಾಗ ನೋಡ್ತಿದ್ರು, ಪ್ರಸಾದ ಕೊಡ್ತಿದ್ರು, ಕಾಜು, ಮೊಣಕ, ಉಂಡಿ, ಕರ್ಚಿಕಾಯಿ, ಹಣ್ಣು, ಹಂಗೆಲ್ಲ ಗುರುಗಳು ಭಾಳ ಚಲೋ ಹೊಡಿತಾರೆ. ನಾವು ಹೋಗಿ ಚಲೋತ್ನೇ ಅಲ್ಲೇ ಅವ್ರು ಹೊಡಿದ್ದು ಅಲ್ಲೇ ಶಿವ ಮಾಡ್ದಂಗೆ ಮಾಡಿ ಪ್ರಸಾದ ಮಾಡೋದು ಐಡಿಯಾ ಮಾಡಿ ಗುರುಗಳ ಹತ್ತಿರ ಬಂದು ಗುರುಗಳನ್ನ ಇಲ್ಲೇ ಶಿವ ಮಾಡ್ಕೊತಿರ್ತೀನಿ ರೀ. ಯಾರು ಬೇಡ್ತಾರಪ್ಪ ಮಾಡ್ಕೊತಿರು ಅಂದರು. ಮತ್ತು ಗುರುಗಳು ಮಠಕ್ಕೆ ಯಾರು ಬರ್ತಾರೆ, ಮತ್ತು ಅದ್ರಾಗ ಇಂಥ ಯುವಕರು ಬಂದ್ರೆ ಯಾರು ಬೇಡ ಅನ್ಬೇಕು ಮಠಕ್ಕೆ, ಬರ್ರಿ ಶಿವ ಮಾಡಂದು. ಅವ್ರು ಹೇಳಿದರು, ಗುರುಗಳು ಪೂಜೆ ಟೈಮ್ ಆಯ್ತು, ಪೂಜೆ ಟೈಮ್ಗಳನ್ನ ಹೇಳಿದರು, ನೋಡಪ್ಪ ನಾನು ಪೂಜೆ ಟೈಮ್ದಾಗ ಮೌನ ಇರ್ತೀನಿ, ಕೇವಲ ವಚನ ಮಂತ್ರಗಳನ್ನು ಹೇಳ್ತಿರ್ತೀನಿ, ಮತ್ತೊಂದು ಯಾವುದೂ ಮಾತಾಡೋದಿಲ್ಲ, ನಾನು ಸೊನ್ನೆ ಮಾಡ್ತೀನಿ. ನಾ ಹೆಂಗೆ ಸೊನ್ನೆ ಮಾಡ್ತಿಲ್ಲ ಹಂಗೆ ನೀವು ಮಾಡೋದು. ಯಾಕೆ ಲೆಕ್ಕ ಹಂಗೆ ಮಾಡ್ತೀನಿ.
ಅಣ್ಣ ಗುರುಗಳೆಲ್ಲ ಪೂಜೆ ಕೂತರು ಇದು ಮಾಡಿದ್ರು ಗಂಟೆ ಪಂಟೆ ಎಲ್ಲ ಸರ್ಕೊಂಡು ಶಿಷ್ಯ ಮುಂದೆ ಎಲ್ಲ ತಯಾರಾಗಿ ಕೂತು ನಾ ಸೊನ್ನೆ ಮಾಡ್ದಂಗೆ ಮಾಡ್ತಾರೆ ಅವ್ರು ಗುರುಗಳು ಅವು ವಚನ ಮಂತ್ರ ಹೇಳ್ಕೊತ ಗಂಟೆ ಹಿಡಿದು ಅದು ಅದೇ ತಮ್ಮ ಪೂಜೆ ನಡೆಸಿದ್ರು ತಮ್ಮ ಪೂಜೆ ಲಿಂಗ ಪೂಜೆ ಮಾಡ್ಕೊಳಕತ್ರ ಅದು ದೀಪ ಚಿಟ್ಟಿದ್ರಲ್ರಿ ದೀಪ ಕುಡಿ ಬಂದು ಆ ದೀಪ ಸಣ್ಣ ಆಗ್ತಿತ್ತು ಗುರುಗಳು ಏನಂದ್ರೆ ಮಾಡಿದ್ರು ಅವ ಶಿಷ್ಯ ಏನಂದ ಮಾಡಿದ ಗುರುಗಳು ಅಂದ್ರು ಅರೇ ಎಂತ ಮಾಡ್ಯಾರ ಅವ್ರು ಸಿಟ್ಟಿಗೆದ್ದು ಅವ ಶಿಷ್ಯ ಏನು ಹೇಳ್ಯಾರ ಅವ್ರ ಗುರುಗಳು ಸೊನ್ನೆ ಮಾಡ ಅವನು ಮಾಡಿದ ಗುರುಗಳು ಅಂದ್ರು ಮಗಲ್ ಗಂಟಿತ್ತು ತೊಗೊಂಡು ವಾತಪ್ಪ ಅವನಿಗೇನು ಒಂದು ಗುಡ್ಗಾಲಿದ್ದು ಬಾಗಿಲು ಹೆಚ್ಚಿದ ಕಲ್ಲ ಗುರುಗಳು ಇದ್ದಿತ್ತು ಬಿಡು ಅಂದ್ರು ಗುರುಗಳು ನೋಡಿ ಗುರುಗಳು ಸಿಟ್ಟು ಹೋತು ಅಂತ ಗುರುಗಳು ಮಾಡೋ ಮಾಡಿದ ಏನು ಆಡ್ಬೋದು ಶಿಕ್ಷೆ ಅದ ಯಾವ್ದು ಬಂದು ಭವಿಷ್ಯ ನಾಲ್ಕು ಗೊತ್ತಿದ್ರು ಗುರು ಗೊತ್ತು ಒಂದು ನಾಲ್ಕು ಗೊತ್ತಣ ಅವ್ರು ಗೊತ್ತು ಹೋಗಿ ಕೂತ್ರು ಯಾತ ಶಿಷ್ಯ ಅದು ಹೋದ ಎದಕ್ಕೆ ಹಾಗೆ ಗುರುಗಳು ತೆಲಿತು ಹಕ್ಕಿ ನಾಲ್ಕು ಕೂತಿದ್ದ ಹಿಂಗಾಪನೆ ಬುದ್ಧಿ ತಾವ ಅಪ್ಪಣೆ ಮಾಡ್ರಿ ಅಂದ್ರೆ ಹೆಂಗೆ ಸೊನ್ನೆ ಮಾಡಿ ಹ್ಯಾಂಗೆ ಮಾಡಂಗಿಲ್ಲ ಅಂದ್ರೆ ಇಂಥ ಯುವಜನತೆ ತಯಾರಾಗುತ್ತೆ ಒಂದು ಯುವಜನತೆ ಹಂಗೆ ತಯಾರಾಗ್ತೈತಿ ಒಂದು ಯುವಜನತೆ ಇಂಥ ದಟ್ಟು ಅಂದ್ರೆ ಇವರಿಬ್ಬರಿಂದೂ ಸಮಾಜಕ್ಕೆ ಉಪಯೋಗ ಇಲ್ಲ ಅದಕ್ಕೆ ಇವರಿಗೆ ತರಬೇತಿ ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕು ಅನ್ನೋಂಥ ಒಂದು ಯೋಜನೆಯಿಂದ ಈ NSS ಅನ್ನೋದು ತಯಾರಾಗೈತಿ ಇಲ್ಲಿವರೆಗೂ ಲಕ್ಷಾಂತರ ಯುವ ಸಮುದಾಯಕ್ಕೆ ಈ ಮಾರ್ಗದಲ್ಲಿ ತರಬೇತಿಯನ್ನು ಕೊಟ್ಟು ಮಾಡಿ ಅವರು ರಾಜಕಾರಣಿಗಳಾಗ್ಯಾರ ರೈತರಾಗ್ಯಾರ ಬೇರೆ ಬೇರೆ ನೌಕರಿಯಲ್ಲಿ ಮಾಡತ್ತಾರ ವ್ಯಾಪಾರ ಮಾಡತ್ತಾರ ಉದ್ಯೋಗ ಮಾಡತ್ತಾರ ಆದ್ರೆ ಯಾರು NSSಗೆ ಬಂದು ತರಬೇತಿ ತಗೊಂಡು ಹೋಗ್ಯಾರಲ್ಲ ಅವ್ರ ಜೀವನದಾಗ ಯಾರೂ ಫೇಲ್ ಆಗಿಲ್ಲ ಅವ್ರ ಜೀವನದಾಗ ಯಾರು ನಪಾಸ್ ಆಗಿಲ್ಲ ಯಾಕಂದ್ರೆ ಅಂಥ ಒಂದು ಮಹತ್ವದ ತರಬೇತಿಯನ್ನು ನಿಮಗೆಲ್ಲ ಇಲ್ಲಿ 7 ದಿವಸದಲ್ಲಿ ಕೊಡ್ತಾರೆ ಈ ಕ್ಯಾಂಪ್ನಲ್ಲಿ ನೀವು ಇಂಥ ಒಂದು ಕ್ಯಾಂಪ್ನ್ಯಾಗ ಭಾಗವಹಿಸಿದಂಥ ನೀವು ಪುಣ್ಯವಂತರು ಇವತ್ತು ಉದ್ಘಾಟನೆ ದಿನ ನಾಳೆ ದಿನ 7ನೇ ತಾರೀಕು ಇಲ್ಲಿ ಮತ್ತು ಪ್ರತಿ ದಿವಸನೂ ಒಂದೊಂದು ವಿಶೇಷ ಕಾರ್ಯಕ್ರಮಗಳು ಬರ್ತವೆ ನಾಳೆ ಅರಣ್ಯ ಸಂರಕ್ಷಣೆಯಲ್ಲಿ ನಾಗರಿಕರ ಪಾತ್ರ ಏನು ನಾವು ನಾಗರಿಕರಾದವರು ಅರಣ್ಯ ಸಂರಕ್ಷಣೆ ಹೆಂಗೆ ಮಾಡ್ಬೋದು ಅಲ್ಲಿ ನಾಡ್ದು 8ನೇ ತಾರೀಕು ಮಹಾಮಾರಿ ಕರೋನಾದಿಂದ ಜನಸಾಮಾನ್ಯರ ಮೇಲೆ ಬೀರಿದ ಪರಿಣಾಮಗಳೇನು ಅವತ್ತು ಮತ್ತೆ ವಿಶೇಷ ಅಂದ್ರೆ ಅವತ್ತು ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ರಕ್ತದಾನ ಶಿಬಿರ ಇದೆ ರಕ್ತದಾನ ಅನ್ನೋದು ಬಹಳ ಶ್ರೇಷ್ಠವಾದಂಥ ದಾನ ನಾವು ರೊಕ್ಕ ಕೊಡ್ಬೋದು ರೂಪಾಯಿ ಕೊಡ್ಬೋದು ಎಲ್ಲ ಕೊಡ್ಬೋದು ರಕ್ತದಾನ ಅನ್ನೋದು ಬಹಳ ವಿಶೇಷ ಯಾಕೆ ರಕ್ತದ ಗುಂಪ ಎಲ್ಲರೂ ಒಂದೇ ಆಗಿರೋದಿಲ್ಲ ಓ ಪಾಸಿಟಿವ್ ಎ ಪಾಸಿಟಿವ್ AB ಹಿಂಗೆ ಬೇರೆ ಬೇರೆ ಇರ್ತಾವೆ ರಕ್ತಗಳು ಆಯಾ ರಕ್ತಗಳೇ ಬೇಕಾಗಿರ್ತವೆ ರಕ್ತ ತೊಗೊಂಡ್ರೆ ಕೇವಲ ರಕ್ತನೇ ಆಗ್ತಾ ಇರ್ತವೆ ಅದ್ರ ಏನಾದ್ರು ತೆಗೆದು ಹಾಕೋದು ಅದು ಪ್ಲೇಟ್ಲೆಟ್ ಬಿಳಿ ರಕ್ತ ಹೀಗೆಲ್ಲ ಹಾಕ್ತಿರ್ತಾರೆ ಅದಕ್ಕೆ ನಾವು ರಕ್ತದಾನವನ್ನು ಮಾಡಬೇಕು ಎಲ್ಲ ರೀತಿಯಾಗಿ ಏನಿರ್ತದೆ ರಕ್ತದಾನ ಮಾಡಿದ್ರೆ ನಾವು ಶಕ್ತಿ ಕಮ್ಮಿ ಆಕೈತಿ ನಾವು ವೀಕ್ ಆಕ್ಕನೇವು ಇಲ್ಲ ರಕ್ತದಾನ ಮಾಡಿದ್ರೆ ನಾವು ಇನ್ನೂ ಬಲಶಾಲಿಗಳಾಗ್ತೀವಿ ಈಗ ಹಳಿ ನೀರು ಹೊಯ್ತತ್ತೀವಿ ಹಳಿ ನಮ್ಮ ಮನ್ಯಾಗ ಯಾವ್ದಾರ ಒಂದು ಏನೊಂದು ಇತ್ತ ಹಳಿ ಕಸ ಹೊರ ತೆಗೆದು ಹೋಗಿದ್ರೆ ಹೆಂಗೆ ಮನೆ ಸ್ವಚ್ಛ ಆಕೈತಿಲ್ಲ ಹಂಗೆ ನಮ್ಮಂತಕ್ಕಿನ ರಕ್ತ ಅದು ಸ್ವಲ್ಪ ತೆಗೆದಾಗ ಏನಾಕೈತಿ ಹೊಸ ರಕ್ತ ಉತ್ಪಾದನೆ ಆಕೈತಿ ಹೊಸ ರಕ್ತ ಉತ್ಪಾದನೆ ಆಗೋದ್ರಿಂದ ನಮ್ಮಂತೆ ಹೊಸ ಚೇತನ ಬರ್ತೈತಿ ಇದು ನಮ್ಮ ಭಾರತಕ್ಕೆ ಏನು ಬ್ರಿಟಿಷರು ಬಂದ್ರಲ್ಲ ಈ ಬ್ರಿಟಿಷರು ಬರೋಕ್ಕಿಂತ ಮೊದಲು ಬ್ರಿಟಿಷರ್ ಅಂತ ಒಂದು ಟ್ರೀಟ್ಮೆಂಟ್ ಪದ್ಧತಿ ಇತ್ತು ಯಾರಿಗೆ ಕಾಯಿಲೆ ಬರ್ತಂದ್ರೆ ಏನು ಮಾಡ್ತಿದ್ರು ಅವನ್ನ ಊರವರ ಒಯ್ದು ಅವನೊಂದು ಕಾಟದ ಮೇಲೆ ಮನಗಿಸಿ ಇಂಥಲ್ಲಿ ಒಂದು ಬೆಟ್ಟಿಗೆ ಇದು ಮಾಡಿ ಅವ್ನು ಕೊಯ್ದು ಬಿಡ್ತಿದ್ರಿ ಕೊಯ್ದು ಕೈಯ ಕಾಲು ಕಟ್ಟಿ ಬಿಟ್ಟು ಹೋಗ್ಬಿಡ್ತಿದ್ರು ಅವ್ನು ಅದ್ರ ರಕ್ತ ಬಳ 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 ಹೋಗುದೇ ಅಂದ್ರೆ ಆ ರಕ್ತ ಹೋಗಿ ಅದೊಂದು ಅರ್ಧ ಲೀಟ್ರು 1 ಲೀಟ್ರ್ ರಕ್ತ ಹೋದ್ಮೇಲೆ ನಿಜವಾದ ರಕ್ತ ಏನಾಕೈತಿ ಹೆಪ್ಪು ಗಟ್ಟಿ ಕಟ್ಟಾಕೈತಿ ಕಟ್ಟಾದ್ಮೇಲೆ ಹೊಸ ರಕ್ತ ಉತ್ಪಾದನೆ ಆಕೈತಿ ಈ ಹಳಿ ಕಲ್ಮಶ ರಕ್ತ ಹೋಗಿ ಅವನ ಆರೋಗ್ಯ ಸುಧಾರಣೆ ಆಕೈತಿ ಅನ್ನೋದು ಪದ್ಧತಿ ಅವ್ರು ಏನು ಮಾಡ್ತಿದ್ರು ಕಟ್ ಹೋಗ್ಬಿಡ್ತಿದ್ರಲ್ಲ ಒಂದೊಂದು ಸರ್ತಿ ಎಷ್ಟೋ ಜನರ ರಕ್ತ ಕಟ್ಟಾಗೋದಿಲ್ಲ ಹೆಪ್ಪು ಕಟ್ಟಂಗಿಲ್ಲ ಹಂಗ ರಕ್ತ ಹೋಗಿ ಎಷ್ಟೋ ಜನ ಸತ್ತು ಹೋಗ್ಬಿಡ್ತಿದ್ರು ಅದಕ್ಕೆ ಅಂಥ ಪರಿಸ್ಥಿತಿ ನಮಗೆ ಬರಬಾರ್ದಂದ್ರೆ ನಾವೇನು ಮಾಡಬೇಕು ರಕ್ತದಾನವನ್ನು ಮಾಡಬೇಕು ರಕ್ತದಾನವನ್ನು ಯಾರು ಮಾಡಬೇಕಪ್ಪ ಅಂದ್ರೆ ಯಾರು 16 ವರ್ಷದ ಮೇಲ್ಗಡೆ ಅದಾರ ಯಾರಿಗೆ 50 kgಗಿಂತ ಜಾಸ್ತಿ ತೂಕದವರ ಅವರೆಲ್ಲರೂ ಅಲ್ಲಿ 70 ವರ್ಷದವರೆಗೂ ಮತ್ತು ಮಹಾ ಕಾಯಿಲೆಗಳಿಲ್ಲಬಾರ್ದು ಏಡ್ಸ್ ಇಂಥ ಮಹಾ ರೋಗಗಳು ಇರಲಾರ್ದವ್ರಂಥವ್ರು ಎಲ್ಲರೂ ರಕ್ತದಾನವನ್ನು ಮಾಡಬೇಕು ಎಷ್ಟು ಬಾರಿ ಮಾಡ್ಬೇಕಂದ್ರೆ ವರ್ಷಕ್ಕೆ 2 ಸರ್ತಿ ಮಾಡಬೇಕು ಎಲ್ಲಿ ಮಾಡಬೇಕು ಇಂಥ ಕ್ಯಾಂಪ್ಗಳು ಹಾಕಿದಲ್ಲಿ ಮಾಡ್ಬೋದು ಇಲ್ಲ ಸರ್ಕಾರ ದವಾಖಾನೆಗೆ BLD ಅದಾವು ಇದು ಅಲ್ಲಿ ಹೋಗಿ ನಾನು ರಕ್ತ ಕೊಡ್ತೀನಿ ರೀ 6 ತಿಂಗಳು ಆಗಿರ್ಬೇಕು ಮೊದಲು ರಕ್ತ ಕೊಟ್ಟು 6 ತಿಂಗಳು ಆಗಿರ್ಬೇಕು ಅಲ್ಲಿ ಹೋಗಿ ನಾವು ರಕ್ತವನ್ನು
ಡೊನೇಟ್ ಮಾಡಬೇಕು. ಹಿಂಗೆ ರಕ್ತವನ್ನು ಡೊನೇಟ್ ಮಾಡಿದ್ರೆ ನಮ್ಮ ಜೀವನದಾಗ ಕಾಯಿಲೆಗಳು ಬರುವುದಿಲ್ಲ. ಅದರ ದೀರ್ಘಾವಧಿಗಾದಂಥ ಕಾಯಿಲೆಗಳು, ಕ್ಯಾನ್ಸರ್ ಮತ್ತು ಬಹಳಷ್ಟು ದೀರ್ಘಾವಧಿ ಅಂತ ಏನು ಕಾಯಿಲೆಗಳಿರ್ತಲ್ಲ, ಅಂದರೆ ಈ ಹಳಿ ರಕ್ತದೊಳಗಿನ ಇದು ಎಲ್ಲ ಹೋಗಿ ನಾವು ಹೊಸ ರಕ್ತ ಬಂದು ಹೊಸ ವ್ಯಕ್ತಿಗಳಾಗ್ತೀವಿ. ಅದಕ್ಕೆ ಈ ರಕ್ತದಾನ ಶಿಬಿರ ಇಟ್ಕೊಂಡ್ರೆ ಅದಕ್ಕೆ ಯಾರಿಗೆ 50 kg ತೂಕ ಇದ್ದವ್ರು ಯಾರಿದ್ರಲ್ಲ ಎಲ್ಲರೂ ಈ ರಕ್ತದಾನದಲ್ಲಿ ಭಾಗಿಯಾಗಿ ರಕ್ತದಾನವನ್ನು ಮಾಡಬೇಕು. 9ನೇ ತಾರೀಕಿಗೆ ಸಂಚಾರಿ ನಿಯಮಗಳಲ್ಲಿ ಯುವಕರ ಪಾತ್ರ ಅದ್ರ ಬಗ್ಗೆ ಅವ್ರು ಬಂದಾಗ ಹೇಳ್ತಾರೆ. ಅಲ್ಲಿ ಇದ್ದಂಥ ವಿಶೇಷ ವ್ಯಕ್ತಿಗಳು ಅಲ್ಲಿ ಅದ್ರ ಹೇಳ್ತಾರೆ. ಆಮೇಲೆ 10ನೇ ತಾರೀಕು ಕೃಷಿಯಲ್ಲಿ ಸಾವಯವ ಗೊಬ್ಬರದ ಮಹತ್ವ. ಅಲ್ಲಿಂದ 11ನೇ ತಾರೀಕಿಗೆ ರಾಷ್ಟ್ರೀಯ ಶಿಕ್ಷಣದಲ್ಲಿ ಸ್ತ್ರೀಯರ ಪಾತ್ರ, ಸ್ತ್ರೀಯರ ಅವಶ್ಯಕತೆ ಏನೈತಿ, ಅವ್ರಿಗೆ ಯಾಕೆ ಶಿಕ್ಷಣ ಕೊಡಬೇಕು. ಏನಾದರೂ ಭಾರತದಲ್ಲಿ ಏನೈತಿ ರಿಸರ್ವೇಷನ್ 33% ರಿಸರ್ವೇಷನ್ ಶಿಕ್ಷಣದಲ್ಲಿ, ನೌಕರಿಯಲ್ಲಿ ಐತಿ. ಅಂದ್ರೆ ನಾವು ಸ್ತ್ರೀಯರ ಸಂಖ್ಯೆ ಎಷ್ಟೈತಿ ಜಗತ್ತಿನಾಗ? ಎಷ್ಟದ್ರಿ ಎಷ್ಟದ್ರಿ ಸ್ತ್ರೀಯರು? 50-50 ಹೌದಲ್ಲ? ಅದ್ರ ಗೊತ್ತಿಲ್ಲ. ಅರ್ಧ ಭಾಗ ಯಾರಿರ್ತಾರ? ಸ್ತ್ರೀಯರು ಇರ್ತಾರೆ, ಅರ್ಧ ಭಾಗ ಪುರುಷರು ಇರ್ತಾರೆ. ಈ ಭಾರತಕ್ಕೆ ಪ್ರಜಾಪ್ರಭುತ್ವ ಬಂದರೂ ಸಹಿತ ನಾವು 50-50 ಕೊಡೋಕ್ಕಾಗಿಲ್ಲ. ಇನ್ನು 33 ಕೊಡ್ಬೇಕಾದ್ರೆ ಅದ್ರ 33 ಎಲ್ಲದ ಕ್ಷೇತ್ರದಾಗ ಇಲ್ಲ ಸರ್, ರಾಜಕೀಯ ಕ್ಷೇತ್ರದಾಗಿಲ್ಲ. MLA ಗಳು ಸರ್ ನಾವು ವಿಜಯಪುರ 8 ಮಂದಿ ಅದಾರಂದ್ರೆ 33 ಅಂದ್ರೆ 3 ಮಂದಿ ಹೆಣ್ಮಕ್ಳಿಗೆ ಕೊಡ್ಬೇಕು. ಕೊಡ್ತಾರನ್ನ? ಇಲ್ಲ. ಇದು ಏನಾಗಬೇಕು? 50-50 ಅರ್ಧ ಆಗಬೇಕು. ಅದಕ್ಕೆ ನಾವೆಲ್ಲ ಅದಕ್ಕೆ ಆಗ್ಬೇಕಾದ್ರೆ ನಾವೆಲ್ಲ ಏನು ಹೆಣ್ಮಕ್ಳದೇವಲ್ಲ ಚೆನ್ನಾಗಿ ಶಿಕ್ಷಣ ತಗೋರಿ. ಅದಕ್ಕೆ ನೀವೆಲ್ಲ ಹಂಗೆ ಮಾಡತ್ತೀರಿ, ಎಲ್ಲರೂ ಗೋಲ್ಡ್ ಮೆಡಲ್ ತೊಗೊಂಡ ಪಾಸ್ ಹಾಕಿರಿ. ಇವರೇ ಎಲ್ಲ ಯಾಕಡೆ ಕೂದಲ ಬಿಟ್ಕೊಂಡು ಇದು ಮಾಡ್ತಾರೆ, ತಾವೆಲ್ಲ ಗೋಲ್ಡ್ ಮೆಡಲ್ ತೊಗೊಂಡು ಎಲ್ಲ ರ್ಯಾಂಕ್ ಬರತ್ತೆ. ಇದನ್ನು ಹಂಗೆ ಮುಂದುವರಿಸ್ಕೊಂಡು ಆ ಸೌಲಭ್ಯವನ್ನು ಚೆನ್ನಾಗಿ ಉಪಯೋಗ ಮಾಡಬೇಕು. ರಾಷ್ಟ್ರೀಯ ಶಿಕ್ಷಣದಲ್ಲಿ ಸ್ತ್ರೀಯರ ಪಾತ್ರ. ಕೊನೆಯದು 12ನೇ ತಾರೀಕಿಗೆ ಏನೈತಿ ಸಮಾರಂಭ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾರೆ, ಈ ಇದ್ದು ಗುರುಗಳು ಅಷ್ಟೇ ನಿಮಗೆ ಪಾಠ ಮಾಡೋದಿಲ್ಲ. ಈಗೇನು ಹೇಳಿದೇವಲ್ಲ, ಆ ವಿಷಯಗಳಲ್ಲಿ ತಜ್ಞರು ಬಂದಿರ್ತಾರೆ, ವಿಶೇಷಜ್ಞರು ಬಂದಿರ್ತಾರೆ. ಅವರೆಲ್ಲ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ನಾವು ಏನೋ ಒಂದು ವಿಷಯವನ್ನು ತಿಳ್ಕೊಳಕ್ಕೆ ಹೋಗ್ಬೇಕಾಯ್ತಂದ್ರೆ ಅವ್ರ ಸಮಯ ನೋಡಿಕೊಂಡು ಇದು ಮಾಡಿಕೊಂಡು ಹೋಗಿ ಭೇಟಿಯಾಗಿ ಹೇಳಿದ್ರು ಹೇಳೋದಿಲ್ಲ. ಅವರು ಅಂಥವ್ರನ್ನೆಲ್ಲ ಭಯಂಕರ ಬಿಜಿ ಇದ್ದವ್ರನ್ನ ಅದನ್ನ ಎಲ್ಲ ಆಯೋಜಕ ಎಲ್ಲ ಗುರುಗಳು ಅವ್ರಿಗೆ ಕರ್ಕೊಂಡು ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಆ ಎಲ್ಲ ವಿಚಾರಗಳು ನಮ್ಗೆ ಇದು ಆಗ್ತದೆ. ಮತ್ತು ಇಲ್ಲಿ ಏನು ಈ ಕ್ಯಾಂಪ್ನೊಳಗೆ ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ತಮಗೆಲ್ಲ ಪ್ರತಿ ದಿವಸ 5:30 ಗಂಟೆಗೆ ಎಬ್ಬಿಸ್ತಾರೆ. 6 ಗಂಟೆಯಿಂದನೇ ನಿಮ್ಮ ಶೆಡ್ಯೂಲ್ ಚಲೋ ಆಗಿಬಿಡುತ್ತೆ. 5:30 ಗಂಟೆಗೆ ಎದ್ದು ತಾವು ಶೌಚ ಎಲ್ಲ ಮಾಡ್ಕೊಂಡು 6 ಗಂಟೆಯಿಂದ ನಿಮ್ಮ ಶೆಡ್ಯೂಲ್ ಚಲೋ ಆದ್ರೆ ರಾತ್ರಿ 8:30 ಭಾಳ ಚೆನ್ನಾಗಿ ಇದು ಮಾಡ್ಕೊಡೋದು. ಇದರೊಳಗೆ ಹಾಕಿ ಆಡ್ತಾರೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಆ ಟೈಮ್ ಉಪಹಾರ ಕೊಡಬೇಕು, ಚಹಾ ಕೊಡಬೇಕು, ನಾಷ್ಟ ಕೊಡಬೇಕು, ಅಲ್ಲಿ ವಿಶ್ರಾಂತಿಗೆ ಬಿಡಬೇಕು, ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ಹಾಕ್ಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ರೂಪಿಸ್ಯಾರ. ಅದಕ್ಕೆ ನಾವು ಇದರೊಳಗೆ ಚೆನ್ನಾಗಿ ಭಾಗವಹಿಸ್ಬೇಕು. ಪ್ರತಿದಿನ ಭಾಗವಹಿಸ್ಬೇಕು. ನಾವು ಹೆಂಗೆ ಭಾಗವಹಿಸ್ಬೇಕಪ್ಪ ಅಂತಂದ್ರೆ 100ಕ್ಕೆ 100ರಷ್ಟು ಭಾಗವಹಿಸ್ಬೇಕು. ನಾವು 150 ಭಾಗವಹಿಸ್ಬೇಕು. ನಾವು ಇಲ್ಲೇ ಇರ್ತೇವೆ. ಆದ್ರೆ ನಮ್ಮ ಮನಸ್ಸು ಇಲ್ಲಿರ್ಲಿಕ್ಕಂದ್ರೆ, ನಾವು ಪೂರ್ಣ ಸಮರ್ಪಣೆ ಆಗಿ ಅದರೊಳಗೆ ನಾವು ಭಾಗಿಯಾಗ್ಲಿಕ್ಕಂದ್ರೆ ಅದರ ಉಪಯೋಗ ಆಗೋದಿಲ್ಲ. ಯಾಕೆ ಇಡೀ ದೇಶದ ಹಣ ಇಲ್ಲಿ ಏನು ತರಬೇತಿ ಅಂದರೆ ದೇಶದ ಹಣ, ಈ ಶಿಕ್ಷಣ ಸಂಸ್ಥೆಯ ಹಣ, ಇದೆಲ್ಲ ಇನ್ವೇ ಆಗ್ತೈತೆ. ನಾವೇನಿದ್ರೆ ಸರಿಯಾಗಿ ಉಪಯೋಗ ತೊಗೊಳಿಕ್ಕಂದ್ರೆ ಯಾರಿಗೆ ಮೋಸ ಮಾಡ್ದಾಗ್ತದೆ? ಇಡೀ ದೇಶಕ್ಕೆ ಮೋಸ ಮಾಡ್ದಂಗೆ ಆಗ್ತದೆ. ಈ ಗುರುಗಳ ಪ್ರಯತ್ನಕ್ಕೆ ನಾವು ಮೋಸ ಮಾಡ್ದಂಗೆ ಆಗ್ತೈತಿ. ಅದಕ್ಕೆ ನಾವು 100ಕ್ಕೆ 100ರಷ್ಟು ಇದರಲ್ಲಿ ಭಾಗಿಯಾಗಬೇಕು. ಐದಕ್ಕೆ ಮಾರಾಯೇಶ್ವರರು ತನ್ನಂಥವ್ರು ಒಬ್ಬರು ಆಗಿ ಹೋಗ್ಯಾರ. ಅವರೊಂದು ವಚನ ಹೇಳ್ತಾರೆ. ಅವ್ರ ವಚನದಲ್ಲಿ ಏನು ಹೇಳ್ತಾರೆ? ಭಕ್ತರಿಗೆ ಬಡತನ ಉಂಟೆ, ಸತ್ಯರಿಗೆ ಕರ್ಮ ಉಂಟೆ, ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮತ್ತೆ ಕೈಲಾಸವೆಂಬುದುಂಟೆ, ಆತನಿದ್ದುದೇ ಸುಕ್ಷೇತ್ರ, ಆತನಂಗವೇ ಅಮರೇಶ್ವರ ಲಿಂಗದ ಸಂಘ ಸುಖ. ಏನು ಹೇಳಾಕ್ತಾರೆ ಈ ವಚನದೊಳಗೆ ಅಂತಂದ್ರೆ, ಭಕ್ತರಿಗೆ ಬಡತನ ಉಂಟೆ. ಭಕ್ತರು ಅಂದ್ರೆ ಯಾರು ಕಾಯಕವನ್ನು ಮಾಡ್ತಾರೆ. ಕಾಯಕ ಮತ್ತು ಕೆಲಸಕ್ಕೆ ವ್ಯತ್ಯಾಸ ಅದ. ಫ್ರೀ ಆಗಿದಿಲ್ಲ, ಏನು ಮಾತಾಡಿಲ್ಲ ಏನು? ಹಾಂ, ಅದಂದ್ರೆ ಯುವ ಸಮುದಾಯ ಮುಂದೆ ಒಂದು 4 ವಿಚಾರಗಳನ್ನು ಹಂಚ್ಕೋಬೇಕಂತಂದು ನಾನು. ಹಾಂ, ಎಲ್ಲ ಭಾಳ ಚಲೋ ಮಾಡಿ ಹಾಕೊಂಡ್ರಿ. ಕಟಿಂಗ್ ನೋಡ್ರಿ, ಎಲ್ಲರೂ ಹೆಬ್ಬುಲಿ ಕಟಿಂಗ್ ಮಾಡ್ಸ್ಯಾರ. ಅಲ್ಲಿಂದ ಎಲ್ಲ ಇವ್ರು ಕಟಿಂಗ್ ನೋಡಿದ್ರೆ ಎಷ್ಟು ಚಲೋ ಅನ್ಸುತ್ತೆ ನೋಡ್ರಿ. ಅಷ್ಟ್ರ ಮಿಲ್ಟ್ರಿ ಕಟಿಂಗ್ ಅದ ಹೆಚ್ಚಾಗಿ. ಈ ಅಪ್ಪೇರು ಬಂದ್ಬಿಟ್ರೆ ಎಲ್ಲರೂ ಚಲೋ, ಅಂದ್ರೆ ಈ ಕಿವಿಗೆ ಹತ್ತಂಗಲ್ಲ ಕೂದಲ, ಅಷ್ಟು ಚೆನ್ನಾಗಿ ಕಟಿಂಗ್ ಮಾಡ್ಕೊಂಡಾರ. ಮತ್ತು ಹೌದ್ರಿ ಅಪ್ಪ, ಈಗ ಇವರೆಲ್ಲ ಸಿಸ್ಟಮೆಟಿಕ್ಸ್ ಭಾಳ ಚಂದ. ನಮ್ಮ ಯುವಕರು ನೋಡ್ಬೇಕು, ಒಂದು ಗುಂಡಿ ಬಿಚ್ಚಾರ ಪಟಕನ ಹಾಕೋತಾರೆ. ಅದ ಯುವತಿಯರು ಡುಬ್ಬ ಎಲ್ಲ ತೋರಿಸ್ಕೊತೀರಿ ಹಾಕ್ತಾರೆ.
ಹೌದು, ಹೆಣ್ಮಕ್ಳೆಲ್ಲ ಹಂಗೆ ತಿರ್ಗಾಡ್ತಾರೆ. ಆ ಎಲ್ಲ ಕೆಲವೊಂದು ವಿಚಾರದೊಳಗೆ ನೀವು ನಿಮ್ಮ ಸಾಧನೆ ಭಾಳ ಶ್ರೇಷ್ಠ ಐತಿ, ತಮ್ಮ ಇದನ್ನು ಭಾಳ ಶ್ರೇಷ್ಠ ಐತಿ, ಯಾವುದೂ ಕೊರತೆ ಇಲ್ಲ. ಅದಕ್ಕೆ ಕಲಾರಿ ಅಪ್ಪರಂದ್ರು ನೀವು ಹಿಂಗಣ ಅವ್ರು ನಾರಾಜ್ ಕೂತಾರ್ರಿ ಅಂದರು. ಅದಕ್ಕೆ ಹಂಗೇನಿಲ್ಲ. ಇವತ್ತು ನಾನು ಸುಮ್ಮನೆ ಹಾಂ, ನಮ್ಮ ದೇಶದ ಭವಿಷ್ಯ ಇಲ್ರಿ ಅಪ್ಪವ್ರೆ. ಅವ್ರು ಅಷ್ಟೇ ಮಿಲ್ಟ್ರಿ ಹೋಗುದಿಲ್ಲ, ಇವರು ಎಲ್ಲ ಮಿಲ್ಟ್ರಿ ಹೊಂಟಾರ. ಹಾಂ, ಎಲ್ಲ ಮಿಲ್ಟ್ರಿ ಒಳಗದಾರ ಮಾಡಿದ್ರಲ್ರಿ ಅಪ್ಪವ್ರೆ. ಅದಕ್ಕೆ ಭಕ್ತರಿಗೆ ಬಡತನ ಉಂಟೆ. ಯಾರು ಸತ್ಯಶುದ್ಧವಾಗಿ ಕಾಯಕವನ್ನು ಮಾಡ್ತಾರಲ್ಲ ಅವ್ರಿಗೆ ಬಡತನ ಬರ್ತದೆ. ಬಡತನ ಅಂದ್ರೆ ಏನಪ್ಪಾ ಅಂತಂದ್ರೆ ಆಹಾರದ ಕೊರತೆ, ವಸ್ತ್ರದ ಕೊರತೆ, ಮತ್ತು ನಿವಾಸದ ಕೊರತೆ, ಇದಕ್ಕೆ ಏನಂತಾರ ಬಡತನ. ಅದಕ್ಕೆ ಈ ಬಡತನಕ್ಕೆ ಹೋಗ್ಲಾಡ್ಸಕ್ಕೆ ಏನು ಮಾಡ್ತಿದ್ರು ಹಿಂದೆ ಬಸವಣ್ಣವ್ರ ಕಾಲಕ್ಕಿಂತ ಮೊದಲು. ಈಗ ಅವ್ರು ಏನು ಮಾಡ್ತಾರೆ ನಮ್ಮ ಬಡತನ ಹೋಗ್ಬೇಕಾದ್ರೆ ಪೂಜೆ ಮಾಡ್ತೇವೆ. ಏನು ಪೂಜೆ ಮಾಡ್ತೇವೆ ನಾವು? ಒಂದು ಯಾವುದೋ ಒಂದು ದೇವ್ರನ್ನ ಇಟ್ಕೊಂಡು ಅದಕ್ಕೊಂದು ಏನೋ ಒಂದು ಹೆಸರು ಕೊಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ರೆ ಏನಾಕೈತಿ ನಮ್ಮದು? ಏನಕ್ಕತ್ತಾರ ನಮ್ಮ ಬಡತನ ಏನಕ್ಕೈತಿ? ಬಡತನ ನಿವಾರಣೆ. ಆ ಪೂಜೆ ಮಾಡಿದ್ರೆ ಬಡತನ ನಿವಾರಣೆ ಆಕೈತಿ ಅಂತೇಳಿ ನಮ್ಮ ಅವ್ರು ಹೇಳಕತ್ತಾರೆ. ಪೂಜೆ ಮಾಡಿದ್ರೆ ಬಡತನ ನಿವಾರಣೆ ಆಕೈತ್ರಿ. ಪೂಜೆನೇ ಮಾಡ್ಕೊಂಡು ಕುಂದಿರ್ಬೇಕಾಗಿ ಅಲ್ಲಿ ಯಾಕೆ ನೌಕರಿ ಮಾಡಾಕತ್ತೀವಿ, ಇಷ್ಟು ಯಾಕೆ ಕಷ್ಟ ಪಡಾಕತ್ತಿ? ಅದಕ್ಕೆ ಇವೆಲ್ಲ ಅದು ಮೌಢ್ಯ ಐತಿ. ಅದಕ್ಕೆ ನಾವು ಪೂಜೆ ಮಾಡಿದ್ರೆ ನಮ್ಮ ಬಡತನ ನಿವಾರಣೆ ಆಗೋದಿಲ್ಲ. ನಾವು ಕಾಯಕ ಮಾಡಿದ್ರೆ ನಮ್ಮ ಬಡತನ ನಿವಾರಣೆ. ಭಕ್ತರಿಗೆ ಬಡತನ ಉಂಟೆ, ಸತ್ಯರಿಗೆ ಕರ್ಮ ಉಂಟೆ. ಸತ್ಯಮೇವ ಜಯತಿ. ನಾವು ಸತ್ಯ ಶುದ್ಧ ಮಾರ್ಗದಲ್ಲಿದ್ದಾಗ ನಮಗೆ ಕೆಟ್ಟ ಕರ್ಮ ಅನ್ನೋಂಥದ್ದು ಇರುವುದೇ ಇಲ್ಲ. ನಾವು ಮಾಡುವ ಎಲ್ಲ ಕೆಲಸಗಳು ಸತ್ಯವಾದದ್ದು, ಶುದ್ಧವಾದದ್ದು ಇರುವುದರಿಂದ ನಮಗೆ ಯಾವುದೇ ಕರ್ಮಗಳ ಲೇಪ ಇರುವುದಿಲ್ಲ. ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತರಿಗೆ ಮತ್ತೆ ಕೈಲಾಸವೆಂಬುದುಂಟೆ. ಚಿತ್ತ ಮುಟ್ಟಿ ಅಂದ್ರೆ ಅದೇ 100% ಇನ್ವಾಲ್ವ್ ಆಗಬೇಕು. ನೀವು ತರಬೇತಿ ಒಳಗೆ ತಿಂದ್ರೆ ಹಂಗೆ ನಾವು ಮಾಡುವ ಕೆಲಸದಲ್ಲಿ 100ಕ್ಕೆ 100 ತನ್ಮಯವಾಗಿ ಕೆಲಸ ಮಾಡ್ತಿದ್ದೇವೆ ಅಂದ್ರೆ ಚಿತ್ತ ಮುಟ್ಟಿ ಸೇವೆಯ ಮಾಡುವ ಸದ್ಭಕ್ತರಿಗೆ ಮತ್ತೆ ಕೈಲಾಸವೆಂಬುದುಂಟೆ. ಇಲ್ಲಿ ಏನು ಹೇಳಿದ್ರು? ಕಾಯಕ ಮಾಡೋದು ಅಂತ ಹೇಳಿಲ್ಲ, ಸೇವೆ ಮಾಡುವುದು ಅಂತ ಹೇಳಿದ್ರು. ಚಿತ್ತ ಮುಟ್ಟಿ ಸೇವೆಯ ಮಾಡುವ ಸದ್ಭಕ್ತರಿಗೆ ಮರ್ತ್ಯ ಕೈಲಾಸ ಎಂಬುದುಂಟೆ. ಮರ್ತ್ಯ ಕೈಲಾಸ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ವರ್ಗ. ಕೈಲಾಸ ಅಂದ್ರೆ ಅಲ್ಲಿ ಏನೋ ಸ್ಪೆಷಲ್ ಇರ್ತೈತಿ. ಕೈಲಾಸದೊಳಗೆ ಯಾರು ಇರ್ತಾರ್ರಿ? ಕೈಲಾಸದೊಳಗೆ ಯಾರು ಇರ್ತಾರ? ದೇವ್ರು ಇರ್ತಾನ, ಶಿವ ಇರ್ತಾನ, ಪಾರ್ವತಿ ಇರ್ತಾನ. ಯಾರು ಇದಕ್ಕೆ ನೋಡಿಲ್ಲ ಬಿಟ್ಟಿಲ್ಲ. ಇದು ನಮ್ಮ ಬಸವಣ್ಣವ್ರು ಬರೋಕ್ಕಿಂತಾಗ ಮೊದಲು ಈಗಾದ್ರೂ ಹಂಗ ನಡೆಸ್ಯಾರ. ಎಲ್ಲೇ ಕೈಲಾಸ ಐತಿ ಅಲ್ಲಿ ಆ ದೇವ್ರದನ, ಗಣಪತಿ ಅದಾನ, ಲಕ್ಷ್ಮೀ ಅದಾಳ, ಸರಸ್ವತಿ ಅದಾರ, ಹನುಮಂತ ಅದಾನ. ನಮ್ಗೆ ಶಕ್ತಿ ಬೇಕಾಯ್ತಂದ್ರೆ ಒಂದು ದೇವ್ರಿಗೆ ನೆನ್ಸು, ನಾವು ರೊಕ್ಕ ಬೇಕಾದ್ರೆ ಒಂದಕ್ಕೆ ನೆನ್ಸು, ನಮ್ಮ ಪೀಡಾ ಪಿಸಾಚಿ ಹೋಗ್ಬೇಕಾದ್ರೆ ಒಂದಕ್ಕೆ ನೆನ್ಸೋದು. ಹೌದಿಲ್ಲ? ನಮ್ಮ ಅನಿಷ್ಟಗಳು ಹೋಗ್ಬೇಕಾದ್ರೆ ಒಂದಕ್ಕೆ ಏನೋ ಮಾಡಿ 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 ಸಮಾಜವನ್ನು ತಪ್ಪು ದಾರಿಗೆ ಎಳ್ಯಾಕತ್ತಾರೆ. ಅಲ್ಲಿ ಅದಕ್ಕೆ ಹೇಳ್ತಾರೆ, ಮರ್ತ್ಯಲೋಕ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣ. ವಚನಗಳು ಬರ್ತಾ ಇಲ್ಲ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇವೆಲ್ಲ ಬರ್ತೈತಿ ನೋಡಿ. ಅಂದ್ರೆ ಸ್ವರ್ಗ ಎಲ್ಲೈತಿ? ನಮ್ಮ ಆಚರಣೆ ಎಲ್ಲೈತಿ. ಹೌದು. ಸದ್ಯ ನಾನು ಹಿಂಗೆ ದಾರಿ ಊಟ ಹೊಂಟೀನಿ. ಹೋಗುವ ಹೊತ್ತಾಗ ಒಬ್ರು ಯಾರೋ ಹೊಂಟಾರ. ಅವ್ರು ಇಂಥವ್ರು ಯಾರೋ ಬಂದೋಬಸ್ತ್ ಇವು ಹೊಂಟಾರ. ಅವ್ರ ಮಕ್ಳಿಗೆ ನಾ ಸುಮ್ಮನೆ ನಾ ಹೋಗಿ ಹಿಂಗೆ ಹಾಯ್ದೆ ಅಂದ್ರೆ ನಾನು ಸೀದಾ ಹೋಗ್ಬೇಕು. ನಾನು ಆಚಾರ ತಪ್ಪಿ ಅವ್ರಿಗೆ ಹಾಯ್ದೆ. ಯಾಕಡ್ರಿ ಏನಾರ ಮಾಡಿದೆ ಅಂದ್ರೆ ಯಾಕ್ರಿ ಏನು ಕೇಳ್ತಾರೆ? ಯಾಕ್ರಿ ಸ್ವಾಮಿಗಳು ಹಿಂಗೆ ಯಾಕತ್ತೆ? ನಾ ಸ್ವಾಮಿ ಇದೀನಿ. ನಾ ಹಿಂಗಂದ್ರೆ ಎಲ್ಲಿ ಸ್ವಾಮಿ ಚಲೋ ಆಯ್ತಲ್ಲ, ನರ್ಕ ಚಲೋ ಆಯ್ತಲ್ರಿ. ನಾನು ಅವರು ಸರ್ ಹೊಂಟಾರ, ನಾನು ಇನ್ನೊಂದು ಸ್ವಲ್ಪ ಸಡದ್ ಹೊಂಟೆ. ಯಪ್ಪ ಎಂಥ ದೊಡ್ಡದಿನಪ್ಪ, ಗುರುಗಳು ಹೊಂಟಾರ, ಅವ್ರು ಸರ್ದು ಹೊಂಟಾರ, ನಾ ಹಿಂಗೆ ಹೊಂಟಿಲ್ಲಪ್ಪ. ಅವ್ರು ಏನು ಮಾಡ್ತಾರ? ನಮಸ್ಕಾರ ಮಾಡ್ತಾರೆ. ಇಲ್ಲೇ ಐತಲ್ಲ ಸ್ವರ್ಗ ರೀ. ಹೌದು. ನಮ್ಮ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾವು ಮಾತಾಡಲು ಸ್ವಲ್ಪ ವ್ಯತ್ಯಾಸ ಮಾತಾಡ್ಬಿಟ್ರೆ ಸ್ವರ್ಗ ನರಕ ಎಲ್ಲ ಎಲ್ಲಿದಾವು? ನಮ್ಮ ಆಚರಣೆ ಎಲ್ಲಿದಾವು. ಅದಕ್ಕೆ ಚಿತ್ತ ಮುಟ್ಟಿ ಸೇವೆಯ ಮಾಡುವ ಸದ್ಭಕ್ತರಿಗೆ ಮರ್ತ್ಯ ಕೈಲಾಸವೆಂಬುದು ಬೇರೆ ಉಂಟೆ. ಇಲ್ಲಿ ಏನು ಬರ್ತೈತೆ ಒಂದು ಶಬ್ದ ಅಂದ್ರೆ ಸೇವೆ ಅನ್ನಂತ ಒಂದು ಶಬ್ದ. ಸೇವೆ ಅನ್ನೋದು ಶಬ್ದ ಗೊತ್ತಿಲ್ಲ. ಆ ಸೇವೆ ಅಂದ್ರೆ ಏನಪ್ಪ? ಸೇವೆಯನ್ನು ಯಾರಿಗೆ ಮಾಡಬೇಕಾಗೈತಿ? ಸೇವೆ ಅಂದ್ರೆ ಏನು ಮಾಡಬೇಕೈತಿ? ನಾವು ಸೇವಾ ಯಾರು ಮಾಡಬೇಕಪ್ಪ ಅಂದ್ರೆ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಹಂಗಾರೆ ಆ ಪರಮಾತ್ಮನ ಅಂತ ಎಂಥವದನಪ್ಪ ಅಂದ್ರೆ ಅಮೂಲ್ಯನು, ಅಪ್ರಮಾಣನು, ಅಗೋಚರ ಲಿಂಗವು, ಆದಿ ಮಧ್ಯ ಅವಸಾನಗಳಿಲ್ಲದ ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭವ ನಮ್ಮ ಕೂಡಲ ಸಂಗಮ ದೇವರು.
ಬಸವಣ್ಣನವರು ದೇವ್ರು ಹೆಂಗದಾನ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ದೇವ್ರು ಹೆಂಗದನಂದ್ರೆ ಕೈಗೆ ಸಿಗಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಮತ್ತು ಅವ ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಪ್ರತಿಯೊಂದು ನಾವು ಮನುಷ್ಯರು ಹಿಡ್ಕೊಂಡು ಜಗತ್ತಿನ ಎಲ್ಲ ಜೀವಿಗಳು ಮಾಡುವಂಥ ಕೆಲಸವನ್ನ ನೋಡಾಕತ್ತಾನ. ಮತ್ತು ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ, ಒಳ್ಳೇದು ಮಾಡಿದ್ರೆ ಒಳ್ಳೆಯ ಫಲವನ್ನು ಅಂತ ಕೊಡೋ ಕೆಲಸ ನಿರಂತರವಾಗಿ ನಡೆಸಿಬಿಟ್ಟಾನ. ಮತ್ತು ಅವ ಇರ್ಲಿಕ್ಕಂದ್ರೆ ಜಗತ್ತಿನೊಳಗೆ ಏನೇನೂ ನಡೆದಿಲ್ಲ. ಅವ ಎಲ್ಲದನಪ್ಪ ಅಂತಂದ್ರೆ ಮುಳ್ಳು ಮೊನೆ, ಎಳ್ಳು ಗೊನೆ ಎಲ್ಲ ಕಡೆ ಜಗತ್ತಿನೊಳಗೆ ಓತಪ್ರೋತವಾಗಿ ತುಂಬಿಬಿಟ್ಟಾನ. ಜಗತ್ತೆಲ್ಲ ತುಂಬ್ಯಾನ, ಆದ್ರೆ ಕಣ್ಣಿಗೆ ಕಾಣಂಗಿಲ್ಲ, ಕೈಗೆ ಸಿಗಂಗಿಲ್ಲ. ಅವ ಇರ್ಲಿಕ್ಕಂದ್ರೆ ಜಗತ್ತಿನೊಳಗೆ ಏನೇನು ನಡೆಯಂಗಿಲ್ಲ. ಅಂಥ ದೇವರ ಸೇವೆಯನ್ನು ನಾವು ಮಾಡಬೇಕು. ಯಾರು ಸೇವೆ ಮಾಡ್ಬೇಕಾಯ್ತು ನಾವು? ಯಾರು ಮಾಡ್ಬೇಕಿವ? ಯಾರು ಸೇವೆ ಮಾಡಬೇಕು? ದೇವರ ಸೇವೆಯನ್ನು ಮಾಡಬೇಕು. ಅಂಥ ದೇವರ ಜಗತ್ತಿನೊಳಗೆ ಏನು ಒಂದು ಮಹಾಚೇತನ ಐತಲ್ಲ, ಜಗತ್ತಿನೊಳಗೆ ಇರುವಂಥ ಮಹಾಚೇತನಕ್ಕೆ ಏನತ್ತಾರ? ದೇವರತ್ತಾರ. ಅದ ಚೇತನಕ ಮುಸಲ್ಮಾನರು ಅಲ್ಲ, ಯೇಸು ಕ್ರಿಸ್ತ ಬಂದು ಗಾಡ್ ಅಂತ. ನಮ್ಮ ಋಷಿ ಮುನಿಗಳು ಶಿವ, ಪರಮಾತ್ಮ, ಪರಮೇಶ್ವರಿ, ಬರೇ ಗಣಮಕ್ಳ ಹೆಸರು ಅಟ್ಟೇನು ದೇವಿ, ಅಂಬಾಭವಾನಿ, ಹೀಗೆ 108 ಹೆಸರು. ದೇವನೊಬ್ಬ, ದೇವ್ರ ಎಷ್ಟು ಮಂದಿ ಅದಾರ? ಒಬ್ಬನೇ ಅದಾರ. ಅವನ ನಾಮಗಳು ಹಲವು ಆಗ್ಯವು. ಅದಕ್ಕೆ ನಾವು ಸೇವಾ ಯಾರು ಮಾಡ್ಬೇಕಾಗೈತಿ? ದೇವರ ಸೇವೆಯನ್ನು ಮಾಡ್ಬೇಕು. ಈ ದೇವರ ಸೇವೆಯನ್ನು ಮಾಡೋದು ಹೆಂಗಿತ್ತಪ್ಪ ಅಂತಂದ್ರೆ, ದೇವರ ಸೇವೆಯನ್ನು ಮಾಡೋದಂದ್ರೆ ಇದೊಂದು ಕಲ್ಲತ್ತೆ ದೇವ್ರದ್ದು ಮಾಡಿ ಇದಕ್ಕೆ ಪೂಜೆ ಮಾಡೋದು, ತಂದು ಕಾಯಿ ಹೊಡಿದು, ಇದಕ್ಕೆ ಹೂವಿನಾರ ಹಾಕೋದು, ಇದಕ್ಕೆ ಏನೋ ಹಾಲು ಹಾಕೋದು, ತುಪ್ಪ ಹಾಕೋದು, ಇದು ಎಲ್ಲ ಮಾಡೋದು. ಏನು ತಿಳ್ಕೊಂಡಿದ್ರು ಮೊದಲ? ಇದೇ ದೇವರ ಸೇವೆ ತಿಳ್ಕೊಳ್ಳೋದು. ಕಟ್ಟಿಗೆದು, ಕಂಚಿಂದು, ಕೆಬ್ಬಣದು ಮಾಡಿಟ್ಟು ಅದಕ್ಕೆ ಪೂಜೆ ಮಾಡೋದು ಏನ ತಿಳ್ಕೊಂಡಿದ್ರು? ದೇವರ ಸೇವೆ ತಿಳ್ಕೊಂಡಿದ್ರು. ಬಸವಣ್ಣನವ್ರು ಬಂದು ಹೇಳಿದ್ರು ಅದು ದೇವರ ಸೇವೆ ಅಲ್ಲ. ದೇವ್ರು ಎಲ್ಲದಾರಪ್ಪ? ದೇವ್ರು ಎಲ್ಲದಂದ್ರೆ ಜಗತ್ತೆಲ್ಲ ತುಂಬಿಕೊಂಡನ. ದೇವ್ರು ಎಲ್ಲಿ ಪ್ರಕಟ ಆಗತ್ತಾನಂದ್ರ ಎಲ್ಲಿ ಜೀವ ಐತಿಲ್ಲ ಅಲ್ಲಿ ಪ್ರಕಟ ಆಗ್ತಾನ. ಇಲ್ಲಿ ಸರ್ ಅದ, ಸರ್ ತೆಗ್ ಜೀವ ಐತಿಲ್ರಿ? ಜೀವ ಐತಿ ಅಂದ್ರೆ ಅಲ್ಲಿ ಒಳಗೆ ಏನೈತಿ? ದೇವ್ರ ಐತಿ. ಇಲ್ಲಿ ನಮ್ಮ ಪತ್ರಕರ್ತ ಇಲ್ಲಿ ಇವ್ರ ಒಳಗೆ ಜೀವ ಐತಿಲ್ರಿ? ಜೀವ ಐತಿ ಕೂತಾರೆ ಇರ್ಲಿಕ್ಕಂದ್ರೆ ನಾವು ಕುಂದಿಸ್ಬೇಕಾಗಿತ್ತು. ಅವ್ರು ಹಿಡಿದು ಕುಂದಿಸಿ ನಾವು ಮಾಡ್ಬೇಕು. ಹೌದಲ್ಲ? ಎಲ್ಲಿ ಜೀವ ಇರ್ತೈತಿಲ್ಲ ಅಲ್ಲಿ ಏನಿರ್ತೈತಿ? ದೇವ್ರ ಇರ್ತೈತಿಲ್ಲ. ಅಂದ್ರೆ ದೇವರ ನನ್ನ ಒಳಗದಾನ, ಇಲ್ಲಿ ಇವ್ರ ಒಳಗದಾನ, ಎಲ್ಲಾರು ಒಳಗದಾನ. ನಾವು ಸೇವಾ ಯಾರು ಸೇವೆ ಮಾಡ್ಬೇಕಾಗೈತಿ? ದೇವರ ಸೇವೆಯನ್ನು ಮಾಡಬೇಕು. ದೇವರ ಸೇವೆಯನ್ನು ಮಾಡ್ಬೇಕಾದ್ರೆ ಯಾರ ಸೇವೆ ಮಾಡಬೇಕು? ಎಲ್ಲರ ಸೇವೆಯನ್ನು ಮಾಡಬೇಕು. ಇವರೆಲ್ಲರ ಸೇವೆಯನ್ನು ಮಾಡಿದ್ರೆ ಅದು ಯಾರಿಗೆ ಹೋಗಿ ಮುಟ್ತ? ಸೀದಾ ಪರಮಾತ್ಮಗೆ ಹೋಗಿ ಮುಟ್ತೈತಿ. ಸರ್ ನೋಡ್ರಿ, ಈಗ ಒಂದು ಮಗುನ ಎತ್ಕೊಂಡ್ಬರ್ತಿರ್ತಾರೆ ತಾಯಿ. ಎತ್ಕೊಂಡ್ಬರೋ ಹೊತ್ನಾಗ ಆ ತಾಯಿ ಹೆಸರು ಮಾತಾಡ್ಸಂಗಿಲ್ಲ. ತಾಯಿ ಚೆನ್ನಾಗಿ ಬಚ್ಚಿಟ್ಟಿದ್ದು ಕೊಟ್ಟಿದ್ದು ಕೆಟ್ಟಿದ್ದಾನೆ. ಅದು ಮುಂದೆ ನಿನಗೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ಹಂಗ ನಾವು ಸಮಾಜಕ್ಕೆ ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವನು. ಆ ಜಂಗಮನ, ಇಲ್ಲೊಂದು ಮಾತಾಡ್ತ, ಆ ಜಂಗಮನ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪುದು ಕಾಣ ಕೂಡಲ ಸಂಗಮ ದೇವ. ಅಂದ್ರೆ ಈಗ ನಮ್ಗೆ ಏನಾಗಿ ಬಿಡ್ತಿ? ಈ ಕಣ್ಣಿಗೆ ಕಾಣೋರು ಎಲ್ಲಾರು ಯಾರು? ದೇವರೇ ಅದ. ಅವು ಯಾರ ಜೋಡಿ ಕೂತಿ? ಈಗ ದೇವ್ರ ಜೋಡಿ ಕೂತಿ. ಯಾರ ಜೋಡಿ ಮಾತಾಡತಿ? ದೇವ್ರ ಪಾಠ ಯಾರು ಕಲ್ಸಾಕ್ತಾರ? ಮನ್ಯಾಗ ನಿನ್ ಬಟ್ಟೆ ಊಟ ಯಾರು ಕೊಡ್ತಾರ? ದೇವ್ರೇ ಕೊಡಕತ್ತಾನ. ಅಂದ್ರೆ ಈ ದೇವ್ರ ಜೊತೆನೇ ನಾವು ಇರೋ ಹೊತ್ನ್ಯಾಗ, ಈ ದೇವ್ರ ಜೊತೆನೇ ಅದೇವನಂತ ಕಲ್ಪನೆ ನಮ್ಮ ಮಧ್ಯಕ್ಕೆ ಬಂತಂದ್ರ ಅವಾಗ ಏನ್ ಮಾಡ್ತದ? ನಮ್ಗೆ ಮನಸ್ಸ ಸೇವಾ ಮಾಡೋ ಬುದ್ಧಿ ಬರ್ತೈತಿ. ಹೌದು? ಇದು ನಿಮ್ಮ ಫ್ರೆಂಡ್, ಇದು ದೇವ್ರೇ ಅನ್ನೋದು ಗೊತ್ತೈತಿ, ಇದಕ್ಕೆ ಮೋಸ ಮಾಡ್ತೀವಿ. ಹೌದು? ಯಾವ ಎಲ್ಲ ಇವತ್ತಕ್ಕೆ ಟೆಪ್ಪಿಗೆ ಹಾಕಿ ಏನೋ ಮಾಡಿ ಇಟ್ಟಿಗೆ ನಾಷ್ಟ ಮಾಡಿಸೋದು, ಹಿಂಗೆಲ್ಲ ಐಡಿಯಾ ಮಾಡ್ತೇವೆ. ಅಂಥ ಭಾವನೆ ಬರ್ತೈತೇನ? ಬರೋದಿಲ್ಲ. ಮೋಸ ಮಾಡಂಗಿಲ್ಲ, ಕೆಟ್ಟ ಮಾಡಂಗಿಲ್ಲ, ಅನ್ಯಾಯ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ನಾನು ಇವರು ಯಾರ ಜೊತೆ ಇದ್ದೀನಿ? ದೇವರ ಜೊತೆ. ಅದರ ಜೇಡಿಯರ ದಾಸಿ ಮೈ ತಂದಿರೋ ಒಂದು ವಚನ ಹೇಳ್ತದೆ, ನಾನೊಂದು ಸುರಗಿಯೇನು ಏನೆಂದು ಹಿಡಿಯಲಿ. ಸುರಗಿ ಅಂದ್ರೆ ಹತಾರ. ನಾನೊಂದು ಸುರಿಗೇನು ಏನೆಂದು ಹಿಡಿಯಲಿ, ಏನ ಕಿತ್ತಿ ಏನ ಹಿರಿಯಲಿ. ಆ ಚಾಕು ಹತಾರ ತಗೊಂಡು ಕಿತ್ತಿ ಯಾರಿಗೆ ಚುಚ್ಚಲಿ? ಯಾಕ? ಜಗವೆಲ್ಲ ನೀನೇ ಆಗಿಪ್ಪೆ ಕಾಣ ರಾಮನಾಥ. ಜಗತ್ತೆಲ್ಲ ಯಾರು ತುಂಬಿಕೊಂಡಾರ? ಹಂಗಾರ ಈ ದೇವರನ್ನು ಬರೀ ಮನುಷ್ಯರಂತೆ ಕಟ್ಟ್ಯಾರನ್ನ ಇಲ್ಲ. ಎಲ್ಲಿ ಜೀವ ಐತಿಲ್ಲ ಅಲ್ಲೆಲ್ಲ ದೇವರದನ. ಗಿಡಗಳೊಳಗೆ ದೇವರದನಿಲ್ಲ, ಅಲ್ಲಿ ನಾಯಿ ಒಳಗೆ ದೇವರದನಿಲ್ಲೋ, ಹಂದಿ ಒಳಗೆ ದೇವರದನಿಲ್ಲ, ಆಡಿನೊಳಗೆ ದೇವರದನಿಲ್ಲೋ, ಆಕಳೊಳಗೆ ದೇವರದನಿಲ್ಲೋ, ಈ ಕಂಬದಾಗ ಇಲ್ಲ.
ಜೀವಿಲ್ಲ. ಆದ್ರೆ ದೇವ್ರ ಅದಾನ, ಆದ್ರೆ ಅದು ಪ್ರಕಟ ಆಗುದಿಲ್ಲ. ಪ್ರಕಟ ಎಲ್ಲಿ ಆಕೈತಿ? ಎಲ್ಲಿ ಜೀವ ಐತಲ್ಲ ಅಲ್ಲಿ ದೇವ್ರ ಪ್ರಕಟ ಆಕ್ಕಾನ. ನಾವು ಸೇವೆಯನ್ನು ಎಲ್ಲಿ ಮಾಡ್ಬೇಕು? ಜೀವಿದ್ದಲ್ಲಿ ಸೇವೆಯನ್ನು ಮಾಡಬೇಕು. ಏನು ಸೇವೆ ಮಾಡೋದು? ಸದ್ ನಮ್ಮನಿಗೆ ಇವ್ರು ಬಂದು ಸರ್ ಬರೋಣ ಸೋರ ನಮ್ಮನೆ ಹೋಳಿಗೆ ಮುಟ್ಟೆವು, ಊಟ ಮಾಡ್ರಿ. ಅಮಾಸಿಗೊಮ್ಮೆ ಎಲ್ಲರ ಮನೆ ಹೋಳಿಗೆ ಮಾಡಿದ್ವಿ. ಸೋರ್ ಕಡ್ತುಂಬ ಹೊಡೆದು ಬಂದಾರ. ಹೋಳಿಗೆ ಹುಗ್ಗಿ ಎಲ್ಲ ಹೊಡೆದು ಸೋರ ತಗೋರಿ ಸೇವೆ ಮಾಡೋದು ಒತ್ತಾಯ ಮಾಡಿ ಉಣಿಸಿದೇವು ಅಂದ್ರೆ ಅದು ಏನಾಗ್ತದೆ ಅವ್ರಿಗೆ? ವಿಷಯ ಆಗ್ತೈತೆ. ಆಹಾರ ನಮ್ಮ ಹೋಳಿಗೆ ಏನಕ್ಕೈತೆ ಅವ್ರಿಗೆ? ವಾಲ್ಯ ಅಂತಾರೆ, ಡೈಜೆಷನ್ ಆಗೋದಿಲ್ಲ, ಹೊಟ್ಟೆ ಕೆಡ್ತೈತಿ. ಆದ್ರೆ ನಾವು ಯಾರಿಗೆ ಕೊಡಬೇಕಪ್ಪ ಅಂದ್ರೆ ಯಾರಿಗೆ ಆ ಸೇವೆಯ ಅವಶ್ಯಕತೆ ಐತಿ, ಯಾರಿಗೆ ಆ ಸೇವೆಯ ಅವಶ್ಯಕತೆ ಐತಲ್ಲ ಅವರು ದೇವರ ಸ್ವರೂಪ. ಈಗ ಒಬ್ಬ ಭಿಕ್ಷುಕ್ ಕೂತಾರೆ, ಅವನು ಅರಿವು ಹರಿದೈತಿ. ಯಾರೊಬ್ರು ನಮ್ಮ ಮನೆ ಮಗಲ್ತಾಗದಾರ, ಅವ್ರು ಸಾಲಿ ಫೀ ಕಟ್ಟಕ್ಕಾಗೋದು, ಏನೋ ಕಷ್ಟದಾಗದಾರ, ಅವ್ರಿಗೆ ನಮ್ಮ ಸಹಾಯದ ಅವಶ್ಯಕತೆ ಐತಿ. ನಾವು ನಮ್ಮ ನೀವು ಕಾಲೇಜಿಗೆ ಬರ್ಬೇಕಾರೆ ಅಪ್ಪ ಅಮ್ಮ ನಿಮಗೆ ತಿಂಗಳ ಒಂದು 500 ಎಷ್ಟೋ ಪಾಕೆಟ್ ಮನಿ ಕೊಡ್ತಾರಲ್ಲಮ್ಮ, 500 800 ಕೊಡ್ತಾರಲ್ಲ ಅಪ್ಪಾಜಿ. ನಿಮ್ಗೆ ಕೊಡ್ಲಿಕ್ಕೆ ನಡೆಯೋದಲ್ಲ, ಪಾಕೆಟ್ ಮನಿ ಕೊಟ್ಟೆ ಕೊಡ್ತಾರೆ. ಆ ಪಾಕೆಟ್ ಮನಿ ಕೊಟ್ಟಿದ್ರಾಗ ನನಗೆ ಎಷ್ಟೈತೆ ಅದನ್ನು ಅಷ್ಟೋ ಸರಿಯಾಗಿ ಬಳಸಿ ಉಳಿದಿದ್ದನ್ನು ತೆಗೆದು ಇಟ್ಕೊಂಡು ಮತ್ತೆ ಯಾರೇ ನಮ್ಮ ಫ್ರೆಂಡ್ಗೆ ಫೀ ಕಟ್ಟಕ್ಕಾಗಿಲ್ಲ, ಪುಸ್ತಕ ತೊಗೊಳಕ್ಕಾಗಿಲ್ಲ, ಯಾರ ನಮ್ಮ ವಾಚ್ಮನ್ ಅದಾರ, ಇದು ಅದಾರ, ನಮ್ಮ ಸುತ್ತಮುತ್ತ ಅದಾರ, ಅವ್ರಿಗೆ ಯಾರೇ ಕಷ್ಟ ಐತಿ ಅವ್ರಿಗೆ ಆ ದುಡ್ಡನ್ನು ಎತ್ತಿ ಕೊಟ್ಟು ಬಿಟ್ಟೇವೆ ಅಂದ್ರೆ ಅದು ಯಾರಿಗೆ ಕೊಟ್ಟಂಗೆ ಆಕೈತೆ? ಅದು ಸೀದಾ ದೇವರಿಗೆ ಕೊಟ್ಟಂಗೆ. ಇಂಥ ಒಂದು ಸೇವೆಯ ಮಾಡಬೇಕು, ಇಂಥ ಒಂದು ಸೇವಾ ಮಾಡೋ ಬುದ್ಧಿ ನಮ್ಮ ಮತ್ತೆ ಬರಬೇಕು. ನಮ್ಮ ಸಲಹೆ ಏನು ಇಟ್ಕೊಂಡಾರ? NSS ಕ್ಯಾಂಪ್ ಇಟ್ಕೊಂಡಾರ. NSS ಕ್ಯಾಂಪ್ನೊಳಗೆ ಇದೇ ನೈತಿಕ ಮೌಲ್ಯಗಳನ್ನು ಕಲಿಸ್ತಾರೆ. ಈ NSS ಕ್ಯಾಂಪ್ನೊಳಗೆ ಏನು ಕಲಿಸ್ತಾರೆ? ನಮಗೆ ನೈತಿಕ ಮೌಲ್ಯಗಳನ್ನು ಕಲಿಸ್ತಾರೆ. ಇದೇ ನೈತಿಕ ಮೌಲ್ಯ ಅಂದ್ರೆ ಇವತ್ತು ಹೇಳಿಲ್ಲ, ನನಗಾಗಿ